ಪ್ರತಿದಿನ ಯೇಸುವನ್ನು ಎದುರುಕೊಳ್ಳುವುದಕ್ಕೆ ನಿನ್ನ ಜೀವನ ಪ್ರತಿದಿನ ದೇವರ ವಾಕ್ಯ, ಪ್ರಾರ್ಥನೆ, ದೇವರೊಟ್ಟಿಗೆ ಅನ್ಯೋನ್ಯತೆ, ಇದರ ಮೂಲಕ, ಈ ಎಣ್ಣೆ ಮೂಲಕ ನಿನ್ನ ಆರತಿ ಸರಿಪಡಿಸಿಕೊಂಡು ಆರತಿ ದೀಪ ಆರಿ ಹೋಗದ ಹಾಗೆ ಕಾಪಾಡಿಕೊಳ್ಳಬೇಕು. ಯಾರ ಆರತಿಗಳು, ಯಾರ ದೀಪಗಳು ಉರಿಯುತ್ತಾ ಇದೆ, ಎಣ್ಣೆಯ ಸಹಾಯದಿಂದ ಅವರನ್ನು ಮಾತ್ರ ಯೇಸು ಸ್ವಾಮಿ ಪರಲೋಕಕ್ಕೆ ಕರೆದುಕೊಂಡು ಹೋಗಿ ಪರಲೋಕದ ಬಾಗಿಲುಗಳನ್ನು ಮುಚ್ಚಿಬಿಟ್ಟ. ಬುದ್ಧಿ ಇಲ್ಲದ ಕನ್ಯೆಯರ ಆರತಿಗಳು, ದೀಪಗಳು ಆರಿ ಹೋಗಿದೆ. ಯೇಸು ಸ್ವಾಮಿ ಬಂದ್ಬಿಟ್ಟಿದ್ದಾನೆ ಕರ್ಕೊಂಡು ಹೋಗೋದಕ್ಕೆ, ಪರಲೋಕ ರಾಜ್ಯದಲ್ಲಿ ಸೇರಿಸುವುದಕ್ಕೆ. ಯಾರ ದೀಪ ಉರಿತಾ ಇದೆ ಅವರಿಗೆ ಮಾತ್ರ ಪರಲೋಕದಲ್ಲಿ ಪ್ರವೇಶ. ಯಾರ ದೀಪ ಆರಿ ಹೋಗದೆ ಉರಿಯುತ್ತಾ ಇದೆ ಅವರಿಗೆ ಮಾತ್ರ ಪರಲೋಕ ರಾಜ್ಯದಲ್ಲಿ ಪ್ರವೇಶ. ಬುದ್ಧಿ ಇಲ್ಲದ ಕನ್ಯೆಯರಿಗೆ ದೀಪಗಳನ್ನು ಉರಿಸುವುದಕ್ಕೆ ಎಣ್ಣೆ ಇಲ್ಲದೆ ಇರುವಾಗ, ಎಣ್ಣೆ ಇರುವಂಥ ಬುದ್ಧಿವಂತ ಕನ್ಯೆಯರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ. ಯಾಕೆ? ನಮ್ಮ ದೀಪಗಳು, ನಮ್ಮ ಆರತಿಗಳು ಆರಿ ಹೋಗುತ್ತಿವೆ. ಆರಿ ಹೋಯಿತು. ನೀವು ಹೋಗಿ ಮಾರುವವರ ಬಳಿಯಲ್ಲಿ ಎಣ್ಣೆಯನ್ನ ತಕ್ಕೊಳ್ಳಿರಿ ಎಂಬುದಾಗಿ ಹೇಳ್ತಾರೆ. ಯಾರ ಬಳಿಗೆ ಹೋಗ್ಬೇಕಂತೆ? ಮಾರುವವರ ಬಳಿಗೆ ಹೋಗಿ ಎಣ್ಣೆಯನ್ನ ತಕ್ಕೊಂಡು ನಿಮ್ಮ ಆರತಿಗಳನ್ನ ಉರಿಸ್ರಿ. ನಿಮಗೆ ನಾವು ಕೊಟ್ರೆ ನಮಗೂ ಸಾಲೋದಿಲ್ಲ, ನಿನಗೂ ಸಾಲೋದಿಲ್ಲ. ಏನ್ ಮೀನಿಂಗ್ ಇದು? ಸರಿ, ನೇರವಾಗಿ ದೇವರ ವಾಕ್ಯಕ್ಕೆ ಹೋಗೋಣ. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 1ನೇ ವಾಕ್ಯದಿಂದ 13 ವಾಕ್ಯಗಳನ್ನು ನಾವೆಲ್ಲರೂ ನೋಡ್ಕೊಳ್ಳೋಣ. ವಾಕ್ಯ ನೋಡ್ಕೊಳ್ಳೋಣ. ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತ 10 ಮಂದಿ ಕನ್ಯೆಯರಿಗೆ ಹೋಲಿಕೆಯಾಗಿರುವುದು. ಅದರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತೆಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕ್ಕೊಂಡರು, ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕ್ಕೊಂಡರು. ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಆದರೆ ಅರ್ಧರಾತ್ರಿಯಲ್ಲಿ ಇಗೋ, ಮದಲಿಂಗನು, ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಆಗ ಆ ಕನ್ಯೆಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಹಾಗೆ ಬುದ್ಧಿ ಇಲ್ಲದವರು ಬುದ್ಧಿವಂತೆಯರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಹಾರಿ ಹೋಗುತ್ತವೆ ಎಂದು ಹೇಳಿದರು. ಅದಕ್ಕೆ ಆ ಬುದ್ಧಿವಂತೆಯರು, ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಕೂಡ ಸಾಲದೆ ಹೋದೀತು. ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಯೊಳಕ್ಕೆ ಹೋದರು. ಬಾಗಿಲು ಮುಚ್ಚಲಾಯಿತು. ತರುವಾಯ ಉಳಿದ ಕನ್ಯೆಯರು ಸಹ ಬಂದು, ಸ್ವಾಮಿ ಸ್ವಾಮಿ, ನಮಗೆ ತೆರೆಯಿರಿ ಅಂದರು. ಆತನು, ನಿಮ್ಮನ್ನು ನಾನು ಅರಿಯೆನೆಂದು ನಿಮಗೆ ಸ್ಪಷ್ಟವಾಗಿ ಹೇಳುತ್ತೇನೆ ಅಂದನು. ಆದ ಕಾರಣ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿರ್ರಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸು ಸ್ವಾಮಿ, ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆಯಿಂದ, ಪವಿತ್ರಾತ್ಮನ ಅಭಿಷೇಕದಿಂದ ನನ್ನನ್ನು ಬಲಪಡಿಸು, ತುಂಬಿಸು. ಈ ವಾಕ್ಯಗಳ ಮೂಲಕವಾಗಿ ನಿನ್ನ ಮಕ್ಕಳೊಟ್ಟಿಗೆ ಮಾತನಾಡು, ನಮ್ಮೆಲ್ಲರೊಟ್ಟಿಗೆ ಮಾತನಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ, ಒಳ್ಳೆಯ ತಂದೆಯೇ, ಆಮೇನ್. ಹಲ್ಲೆಲೂಯಾ. ಇವತ್ತು ನೀವು ಕೇಳುವಂಥ ಸಂದೇಶದ ಟಾಪಿಕ್ ಏನಂದರೆ 10 ಕನ್ಯೆಯರ ಸಾಮ್ಯ. ಇಂಗ್ಲೀಷಲ್ಲಿ ದ ಪ್ಯಾರಬಲ್ ಆಫ್ 10 ವರ್ಜಿನ್ಸ್. ಏನಂತ ಹೇಳ್ತಾ ಇದೆ ಸತ್ಯವೇದ? ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂಥ 10 ಮಂದಿ ಕನ್ಯೆಯರ ಕುರಿತಾಗಿ ಯೇಸು ಕ್ರಿಸ್ತನು ಸಾಮ್ಯಗಳನ್ನು ಹೇಳ್ತಾ ಇದ್ದಾನೆ, ಸಾಮ್ಯವನ್ನು ಹೇಳ್ತಾ ಇದ್ದಾನೆ. ಹಾಗಾದರೆ ಈ ಕನ್ಯೆಯರು ಅಂದರೆ ಯಾರು? ನಿಮಗೆಲ್ಲ ಗೊತ್ತು, ಹೆಣ್ಣುಮಕ್ಕಳು ಅಂತ. ಆದರೆ ಯೇಸು ಸ್ವಾಮಿ ಇಲ್ಲಿ ಕನ್ಯೆಯರು, ಹೆಣ್ಣು ಮಕ್ಕಳ ಕುರಿತಾಗಿ ಮಾತ್ರ ಮಾತನಾಡ್ತಾ ಇಲ್ಲ. ಯೇಸು ಸ್ವಾಮಿ ಇಲ್ಲಿ ಮಾತನಾಡ್ತಾ ಇರುವಂಥ ವಿಷಯ ಏನಂದರೆ ಸಭೆ, ಆತನ ಮಕ್ಕಳ ಕುರಿತಾಗಿ ಮಾತನಾಡ್ತಾ ಇದ್ದಾನೆ. ಸಭೆ ಅನ್ನುವಾಗ ಗಂಡು ಮಕ್ಕಳು, ವಯಸ್ಕರು, ಹೆಣ್ಣು ಮಕ್ಕಳು ಎಲ್ಲ ಸೇರ್ತಾರೆ.
ಸಭೆ ಕುರಿತಾಗಿ ಯೇಸು ಸ್ವಾಮಿ ಮಾತನಾಡ್ತಾ ಇದ್ದಾನೆ. ಈ ಸಾಮ್ಯದಲ್ಲಿ ಬರುವಂಥ ಕೆಲವು ವಿಷಯಗಳು ನಾನು ನಿಮಗೆ ಹೇಳಿ ಮುಂದೆ ಹೋಗೋದಕ್ಕೆ ನಾನು ಇಷ್ಟಪಡ್ತೇನೆ. ಒಂದನೇದಾಗಿ ಏನಂದರೆ 10 ಮಂದಿ ಕನ್ಯೆಯರು, ಮೀನಿಂಗ್ ಏನಂದರೆ ಸಭೆ, ಆತನ ಮೊದಲ ಗಿತ್ತಿ ಸಭೆ ಅಂತ ನಿಮ್ಗೆ ಗೊತ್ತಾಯಿತು. ಎರಡನೇದು ಆರತಿಗಳು, ಮೂರನೇದು ಮದಲಿಂಗನು. ಮದಲಿಂಗನ ಅಂದರೆ ಯಾರು? ಯೇಸು ಕ್ರಿಸ್ತನು. ನಾಲ್ಕನೇದು ಎಣ್ಣೆ. ಐದನೇದು ಮಾರುವವನು. ಆರನೇದು ಬಾಗಿಲು. ಏಳನೇದು ಪಾತ್ರೆಗಳು. ಎಂಟನೇದು ತೂಕಡಿಸಿ ಅವರು ಮಲಗಿದ್ರು. ಅದರ ಮೀನಿಂಗ್ ಏನಂತ ನೀವು ಕೇಳೋದಕ್ಕೆ ಹೋಗ್ತೀರಾ. 9ನೇದು ಕೂಗು, ಒಂದು ಶಬ್ದ ಬರ್ತಾ ಇದೆ ಅಲ್ಲಿ. ಯಾರು ಕೂಗೋದು, ಏನಂತ ಕೂಗ್ತಾರೆ, ಅದನ್ನು ಸಂದೇಶದಲ್ಲಿ ನೀವು ಕೇಳೋದಕ್ಕೆ ಹೋಗ್ತೀರಾ. ಕೊನೆಯದಾಗಿ ಏನಂದರೆ ಬೆಳಕು. ಹಲ್ಲೆಲೂಯಾ. 10 ಮಂದಿ ಕನ್ಯೆಯರು ಆರತಿಗಳನ್ನು ತೆಗೆದುಕೊಂಡರು. ಅದರಲ್ಲಿ 10 ಮಂದಿ ಕನ್ಯೆಯರಲ್ಲಿ 2 ಭಾಗವನ್ನು ಯೇಸು ಸ್ವಾಮಿ ಮಾಡ್ತಾ ಇದ್ದಾನೆ. 5 ಮಂದಿ ಕನ್ಯೆಯರು ಬುದ್ಧಿ ಇಲ್ಲದವರು, 5 ಮಂದಿ ಕನ್ಯೆಯರು ಬುದ್ಧಿವಂತರು. ಯಾಕೆ? 5 ಮಂದಿ ಬುದ್ಧಿ ಇಲ್ಲದವರು ಆರತಿಗಳನ್ನು ಮಾತ್ರ ತೆಗೆದುಕೊಂಡರು. ಆರತಿಗಳು ಬೆಳಗಬೇಕಾದ್ರೆ ಎಣ್ಣೆ ಬೇಕು. ಆ ಎಣ್ಣೆಯನ್ನು ಅವರು ತೆಗೆದುಕೊಂಡಿಲ್ಲ. ಅವರು ಎಲ್ಲಿಗೆ ಹೊರಡ್ತಾ ಇದ್ದಾರೆ? ಬುದ್ಧಿ ಇಲ್ಲದ 5 ಮಂದಿ ಕನ್ಯೆಯರು ಮದಲಿಂಗನಾದ ಯೇಸುವನ್ನ ಎದುರುಗೊಳ್ಳುವುದಕ್ಕೆ ಹೊರಡುತ್ತಾ ಇದ್ದಾರೆ. ಹೊರಡುವುದಂದ್ರೆ ಒಂದು ದಿನದ ಪ್ರಯಾಣ ಅಲ್ಲ ಅದು. ಯೇಸುವನ್ನು ನಂಬಿದ ದಿನದಿಂದ ಪರಲೋಕಕ್ಕೆ ಸೇರುವ ದಿನದವರೆಗೂ ಅಥವಾ ಸಾಯುವ ದಿನದವರೆಗೂ ಇರುವಂಥ ಒಂದು ಪಯಣ ಅದು. ಆರತಿಗಳನ್ನು ಮಾತ್ರ ತೆಗೆದುಕೊಂಡಿದ್ದಾರೆ. ಆರತಿಗಳು ಬೆಳಗಬೇಕಾದ್ರೆ ಎಣ್ಣೆಯನ್ನು ಅವರು ತೆಗೆದುಕೊಂಡಿಲ್ಲ. ಉಳಿದ 5 ಮಂದಿ ಬುದ್ಧಿವಂತ ಕನ್ಯೆಯರು ಆರತಿಗಳನ್ನು ತೆಗೆದುಕೊಳ್ತಾರೆ. ತಮ್ಮ ಪಾತ್ರೆಗಳಲ್ಲಿ ಎಣ್ಣೆಯನ್ನು ತುಂಬಿಸಿಕೊಂಡು ತೆಗೆದುಕೊಳ್ತಾರೆ. ಯಾಕೆ ಗೊತ್ತಾ? ಆರತಿಗಳು ಬೆಳಗುವಂಥ ಆರತಿಗಳು ಅಥವಾ ಬೆಳಗುವಂಥ ಆರತಿ ದೀವಟ್ಟಿಗೆ ಅಥವಾ ದೀಪ ಆರಿ ಹೋಗದ ಹಾಗೆ ಎಣ್ಣೆ ಸಹಾಯ ಮಾಡ್ತದೆ. ಹೌದಲ್ವಾ? ಆರತಿ ಆರಿ ಹೋಗ್ಬೇಕಾದ್ರೆ ಕಾರಣ ಎಣ್ಣೆ ಮುಕ್ತಾಯ ಆಗಿದೆ, ಖಾಲಿಯಾಗಿದೆ ಅಂತ ಅರ್ಥ. ಬುದ್ಧಿವಂತ ಕನ್ಯೆಯರು ಏನು ಮಾಡ್ತಾ ಇದ್ದಾರೆ? ಬುದ್ಧಿವಂತ ವಿಶ್ವಾಸಿಗಳು, ಬುದ್ಧಿವಂತ ದೇವರ ಮಕ್ಕಳು ಏನು ಮಾಡ್ತಾರೆ? ತಮ್ಮೊಟ್ಟಿಗೆ ಆರತಿಗಳನ್ನು ತೆಗೆದುಕೊಂಡು ಆರತಿ ಆರಿ ಹೋಗದ ಹಾಗೆ, ದೀಪ ಆರಿ ಹೋಗದ ಹಾಗೆ ಬೆಳಗುವುದಕ್ಕಾಗಿ ಪಾತ್ರೆಗಳಲ್ಲಿ ಎಣ್ಣೆ ತೆಗೆದುಕೊಳ್ಳುತ್ತಾರೆ. ಆರತಿ ಅಂದರೆ ಏನು? ಎಣ್ಣೆ ಅಂದರೆ ಏನು? ಪಾತ್ರೆ ಅಂದರೆ ಏನು? ಆರತಿ ಅಂದರೆ ಏನು ಗೊತ್ತಾ? ವಿಶ್ವಾಸಿಗಳ ಹೃದಯ, ವಿಶ್ವಾಸಿಗಳ ಆತ್ಮೀಕತೆ, ವಿಶ್ವಾಸಿಗಳ ಪ್ರಾರ್ಥನಾ ಜೀವಿತ, ವಿಶ್ವಾಸಿಗಳ ದೇವರ ವಾಕ್ಯ ಧ್ಯಾನ ಮಾಡುವಂಥ ಅಭ್ಯಾಸ, ಅದು ಬೆಳಗಬೇಕಾದ್ರೆ ಪವಿತ್ರಾತ್ಮನ ಅಭಿಷೇಕ ಅನ್ನುವಂಥ ಎಣ್ಣೆ ಆರತಿ ಉರಿಯುವುದಕ್ಕೆ ಸಹಾಯ ಮಾಡುವ ಹಾಗೆ ಆ ಎಣ್ಣೆಯನ್ನು ಪಾತ್ರೆಗಳಲ್ಲಿ ತುಂಬಿಟ್ಟುಕೊಳ್ಳಬೇಕು. ಆರತಿಗಳನ್ನು ಮಾತ್ರ ನಾವು ಇಟ್ಕೊಂಡಿದ್ದೇವೆ. ಆದರೆ ಅದು ಬೆಳಗಬೇಕಾದ್ರೆ, ಅದು ಉರಿಯಬೇಕಾದ್ರೆ, ಬೇರೆಯವರಿಗೆ ಬೆಳಕು ಕೊಡಬೇಕಾದ್ರೆ, ಬೇರೆಯವರ ಜೀವನ ಕತ್ತಲುಮಯವಾಗಿರಬೇಕಾದ್ರೆ, ಅವರ ಮುಂದೆ ನೀನು ಬೆಳಕು ಕೊಡಬೇಕಾದ್ರೆ ನಿನ್ನ ದೀಪ, ನಿನ್ನ ಆರತಿ ಎಣ್ಣೆಯಿಂದ ಉರಿತಾ ಇರಬೇಕು. ಎಣ್ಣೆ ಇಲ್ಲದೆ ಆರತಿಗಳು ಉರಿಯುವುದಕ್ಕೆ ಸಾಧ್ಯವಿಲ್ಲ. ಎಣ್ಣೆ ಇಲ್ಲದೆ, ಅಭಿಷೇಕ ಇಲ್ಲದೆ, ದೇವರ ಪ್ರಸನ್ನತೆ ಇಲ್ಲದೆ, ದೇವರೊಟ್ಟಿಗೆ ಒಳ್ಳೆಯ ಅನ್ಯೋನ್ಯತೆ ಇಲ್ಲದೆ ನೀನು ನಾನು
ಯೇಸುಗಾಗಿ ಜನಗಳ ಮುಂದೆ ಪ್ರಕಾಶಿಸುವುದಕ್ಕೆ ಆಗೋದೇ ಇಲ್ಲ. ನೀನು ಆರಾಧನೆ ಮಾಡ್ಬೋದು, ಸಭೆಯಲ್ಲಿ ಪ್ರಾರ್ಥನೆ ಇರುವಂಥ ಸಮಯದಲ್ಲಿ ಪ್ರಾರ್ಥನೆಗೆ ನೀನು ಕೂಡಿ ಬಂದಿರಬಹುದು. ಆದರೆ ನಿನ್ನಲ್ಲಿ ದೇವರೊಟ್ಟಿಗೆ ಒಳ್ಳೆಯ ಅನ್ಯೋನ್ಯತೆ ಅನ್ನುವಂಥ ಎಣ್ಣೆ ಇಲ್ಲ ಅಂದರೆ ನಿನ್ನ ಆರತಿ ಆರಿ ಹೋಗುತ್ತದೆ. ನೀನು ಬುದ್ಧಿ ಇಲ್ಲದ 5 ಮಂದಿ ಕನ್ಯೆಯರಿಗೆ ಹೋಲಿಕೆ ಆಗ್ತೀಯ. 10 ಮಂದಿ ಕನ್ಯೆಯರು ಅವರ ಜೀವನ ಅನ್ನುವಂಥ ಪಯಣದಲ್ಲಿ ಮೊದಲಿಂಗ ಅನ್ನುವಂಥ ಯೇಸುವನ್ನ ಎದುರುಗೊಳ್ಳುವುದಕ್ಕೆ ಹೋಗ್ತಾ ಇದ್ದಾರೆ. ಅಭಿಷೇಕ ಇರುವಂಥ ವಿಶ್ವಾಸಿಗಳು, ಅಭಿಷೇಕ ಇಲ್ಲದೆ ಇರುವಂಥ ವಿಶ್ವಾಸಿಗಳು ಎಲ್ಲರೂ ಸೇರಿ ಯೇಸುವನ್ನು ನಂಬಿಕೊಂಡಿದ್ದಾರೆ. ಯೇಸುವಿನ 2ನೇ ಬರೋಣವನ್ನು ಎದುರು ನೋಡ್ತಾ ಇದ್ದಾರೆ. ಯಾಕೆ ಬೈಬಲ್ ಹೇಳ್ತದೆ, ಯೇಸು ಸ್ವಾಮಿ ಪರಲೋಕದಿಂದ ಭೂಲೋಕಕ್ಕೆ ಬಂದು ಆತನ ಮಕ್ಕಳಾದ ನಮ್ಮನ್ನ ಕರ್ಕೊಂಡು ಹೋಗಿ ಪರಲೋಕದಲ್ಲಿ ಒಂದು ಗುಡಾರವನ್ನು ಸಿದ್ಧ ಮಾಡಿ ಆಮೇಲೆ ಬಂದು ನಮ್ಮನ್ನು ಕರ್ಕೊಂಡು ಹೋಗಿ ಪರಲೋಕ ರಾಜ್ಯದಲ್ಲಿ ನಮ್ಮನ್ನು ಸೇರಿಸ್ತಾನೆ. ಆತನೊಟ್ಟಿಗೆ ನಾವು ಇರಬೇಕಂತ ಆತನು ಹೇಳಿದ್ದಾನೆ. ಆತನು ಬಂದೇ ಬರ್ತಾನೆ ಅಂತ ವಿಶ್ವಾಸಿಗಳು ನಂಬಿಕೊಂಡು ಆ ದಿನವನ್ನು ಎದುರು ನೋಡ್ತಾ ಇದ್ದಾರೆ. ಆದರೆ ಯೇಸು ಸ್ವಾಮಿ ಮಧ್ಯ ಆಕಾಶದಲ್ಲಿ ಸಭೆ ಅನ್ನುವಂಥ ಮೊದಲ ಗಿತ್ತಿ, ಸಭೆ ಅನ್ನುವಂಥ ಮೊದಲ ಗಿತ್ತಿ, ಹೆಂಡತಿ ಮೊದಲ ಗಿತ್ತಿ ಅಂದರೆ ಮೊದಲಿಂಗ ಅಂದರೆ ಗಂಡ. ಯೇಸು ಸ್ವಾಮಿಯೊಟ್ಟಿಗೆ ನಾನು ನೀನು ಮದುವೆ ಆಗಿದ್ದೀವಿ, ಪರಿಶುದ್ಧ ಕನ್ಯೆಯರ ಹಾಗೆ ಯೇಸು ಸ್ವಾಮಿಯೊಟ್ಟಿಗೆ ನಾನು ನೀನು ಮದುವೆ ಆಗಿದ್ದೀವಿ. ಶಾರೀರಿಕವಾಗಿ ಅಲ್ಲ, ಆತ್ಮೀಕವಾಗಿ ನಾವು ಮದುವೆ ಆಗಿದ್ದೀವಿ. ಯೇಸು ಸ್ವಾಮಿ ಬರ್ತಾನೆ, ಆತನ ಹೆಂಡತಿ, ಆತನ ಮೊದಲ ಗಿತ್ತಿಯಾಗಿರುವಂಥ ನಿನ್ನನ್ನ ನನ್ನನ್ನ ಕರೆದುಕೊಂಡು ಹೋಗಿ ಆತನೊಟ್ಟಿಗೆ ನಾವು ಶಾಶ್ವತವಾಗಿ ಬದುಕುವ ಹಾಗೆ ನಮ್ಮನ್ನ ಕರೆದುಕೊಂಡು ಹೋಗೋದಕ್ಕೆ ಆತನು ಬರುವುದಕ್ಕೆ ಸಿದ್ಧವಾಗಿದ್ದಾನೆ. ನೀನು ಸಿದ್ಧವಾಗಿದೆಯಾ? ಆದರೆ ನಿನ್ನ ಆರತಿಗಳು ಬೆಳಗಬೇಕಾದ್ರೆ ಎಣ್ಣೆ ಅನ್ನುವಂಥ ಅಭಿಷೇಕ, ಎಣ್ಣೆ ಅನ್ನುವಂಥ ದೇವರೊಟ್ಟಿಗೆ ಇರುವಂಥ ಅನ್ಯೋನ್ಯತೆ, ಹತ್ತಿರದ ಸಂಬಂಧ ನಿನಗೆ ಇಲ್ಲದೆ ಇರುವಾಗ ಬಾಗಿಲು ಮುಚ್ಚಲ್ಪಡುತ್ತದೆ. ಬಹಳ ಎಚ್ಚರವಾಗಿರಬೇಕು. ಹಲ್ಲೆಲೂಯಾ. ಹಾಗಾದರೆ ನೀವು ಕೇಳ್ಬೋದು, ಅಭಿಷೇಕ ಇಲ್ಲ ಅಂದರೆ ನಮಗೆ ಪರಲೋಕ ರಾಜ್ಯದಲ್ಲಿ ಎಂಟ್ರಿ ಇಲ್ವಾ ಅಂತ. ಖಂಡಿತ ಎಂಟ್ರಿ ಇದೆ. ಆದರೆ ಅಭಿಷೇಕ, ಪವಿತ್ರಾತ್ಮನ ವರಗಳು, ಪವಿತ್ರಾತ್ಮನ ಫಲಗಳು, ದೇವರೊಟ್ಟಿಗೆ ಒಳ್ಳೆಯ ಅನ್ಯೋನ್ಯತೆ ನಿನಗಿಲ್ಲದಿದ್ದರೆ ಪಾಪ ಅನ್ನುವಂಥ ಸೈತಾನನ ಶೋಧನೆಗೆ ಬಿದ್ದು ಹೋಗ್ತೀಯ. ಅದರಿಂದ ಮೇಲೆ ಎದ್ದೇಳುವುದಕ್ಕೆ ಯಾವುದೇ ಎಣ್ಣೆ ಇಲ್ಲ, ಯಾವುದೇ ಅಭಿಷೇಕ ಇಲ್ಲ, ಯಾವುದೇ ದೇವರ ಪ್ರಸನ್ನತೆ ನಿನ್ನ ಒಳಗಡೆ ಇಲ್ಲದೆ ಇರೋದರಿಂದ ಅದರಲ್ಲೇ ನೀನು ಮುಂದುವರಿತೀಯ. ಅದರಲ್ಲೇ ನೀನು ಮುಂದುವರಿಯುವಾಗ ಪರಲೋಕ ನಿನಗೆ ಮುಚ್ಚಲ್ಪಡ್ತದೆ. ಪೇತ್ರನು ಯೇಸುವನ್ನು ಅರಿಯನು ಎಂಬುದಾಗಿ 3 ಬಾರಿ ಸುಳ್ಳು ಹೇಳ್ತಾನೆ. 3ನೇ ಬಾರಿಗೆ ಅವನು ಸುಳ್ಳು ಹೇಳುವಾಗ, ಸುಳ್ಳು ಹೇಳಿ ಯೇಸು ಯಾರೆಂಬುದಾಗಿ ಗೊತ್ತಿಲ್ಲ ಅಂತ ಹೇಳಿ ಯೇಸುವಿನ ಮೇಲೆ ಶಾಪ ಹಾಕ್ತಾನೆ. ಆದರೆ ಯೇಸುವಿನ ಜೊತೆಯಲ್ಲಿ ಸಾಯುವುದಕ್ಕೂ ನಾನು ಹಿಂಜರಿಯುವುದಿಲ್ಲ ಅಂತ ಹೇಳಿದ ಪೇತ್ರ 3 ಬಾರಿ ಯೇಸು ಯಾರಂತ ಗೊತ್ತಿಲ್ಲ. 3ನೇ ಬಾರಿಗೆ, ಕೊನೆ ಬಾರಿಗೆ ಯೇಸುವಿನ ಮೇಲೆ ಶಾಪ ಹಾಕ್ತಾನೆ. ಸ್ವಾಮಿ, ನಿನ್ನ ಜೊತೆಯಲ್ಲಿ ನಾನು ಸಾಯಬೇಕಾದರೂ ನೀನು ನನ್ನನ್ನು ಅರಿಯನು, ನಿನ್ನನ್ನು ನಾನು ಅರಿಯನು ಎಂಬುದಾಗಿ ನಾನು ಹೇಳೋದೇ ಇಲ್ಲ ಅಂತ ಹೇಳಿದ ಪೇತ್ರ 3 ಮನುಷ್ಯರಿಗೆ ಭಯಪಟ್ಟು, ಪ್ರಾಣದ ಭಯಪಟ್ಟು, ಜೀವವನ್ನ ಆಸೆಪಟ್ಟು, ಅಥವಾ ಅವನು ಬಹಳ ಭಯಪಟ್ಟು ಯೇಸು ಯಾರೆಂಬುದಾಗಿ ಗೊತ್ತಿಲ್ಲ, ಯೇಸುವಿನ ಮೇಲೆ ಕೊನೆಯದಾಗಿ 3ನೇ ಬಾರಿ ಸುಳ್ಳು ಹೇಳುವಾಗ ಶಾಪ ಹಾಕಿಕೊಳ್ತಾ ಇದ್ದಾನೆ. ಯಾಕೆ ಗೊತ್ತಾ? ಪೇತ್ರನು ಯೇಸುವಿನ ಅಪೊಸ್ತಲನು, ಯೇಸುವಿನ ಶಿಷ್ಯನು ನಿಜ. ಆರತಿ ಮಾತ್ರ ಅವನು ತೆಗೆದುಕೊಂಡಿದ್ದಾನೆ, ದೀಪ ಮಾತ್ರ ತೆಗೆದುಕೊಂಡಿದ್ದಾನೆ, ಆದರೆ ಎಣ್ಣೆ ಅವನ ಒಳಗಡೆ ಇಲ್ಲ.
ಅಭಿಷೇಕ, ದೇವರೊಟ್ಟಿಗೆ ಅನ್ಯೋನ್ಯತೆ, ದೇವರಿಗಾಗಿ ಜೀವಿಸುವಂಥ ಅಭಿಷೇಕ, ಪರಲೋಕದ ಬಲ, ಪರಲೋಕದ ವರಗಳು, ಪರಲೋಕದ ಫಲಗಳು ಪೇತ್ರನಲ್ಲಿ ಇಲ್ಲದೇ ಇರೋದ್ರಿಂದ ಕೇವಲ 3 ಮನುಷ್ಯರು 3 ಬಾರಿ ನೀನು ಯೇಸುವಿನೊಟ್ಟಿಗೆ ಇದ್ದವನಂತ ಹೇಳುವಾಗ ಪೇತ್ರನು ಹೇಳ್ತಾ ಇದ್ದಾನೆ, ಯೇಸು ಯಾರೆಂಬುದಾಗೇ ಗೊತ್ತಿಲ್ಲ, ಅವನು ಯಾರೋ ನನಗೆ ಗೊತ್ತಿಲ್ಲ, ನಾನು ನಿಜವಾಗ್ಲೂ ಯೇಸು ಜೊತೆ ಇರಲಿಲ್ಲ. ಯೇಸುವಿನ ಮೇಲೆ ಶಾಪ ಆಗ್ತಾನೆ. ಯೇಸುವನ್ನು ಪ್ರೀತಿ ಮಾಡುವಂಥ ದೇವರ ಮಕ್ಕಳು ಯೇಸುವಿನ ಮೇಲೆ ಶಾಪ ಹಾಕಿದ್ರು. ಕಾರಣ ಎಣ್ಣೆ, ದೇವರೊಟ್ಟಿಗೆ ಅನ್ಯೋನ್ಯತೆ, ಪರಲೋಕದ ಬಲ, ಪರಲೋಕದ ವರಗಳು, ಪರಲೋಕದ ಫಲಗಳು. ಪೇತ್ರನು ಇನ್ನೂ ಹೊಂದಿಕೊಂಡಿಲ್ಲ. ಎಲ್ಲಿ ಹೊಂದ್ಕೊಳ್ತಾನೆ? ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಅಪೋಸ್ತಲನಾದ ಪೇತ್ರನು ಮತ್ತು ಅನೇಕ ಶಿಷ್ಯರುಗಳು ಪರಲೋಕದ ಬಲ ಹೊಂದಿಕೊಳ್ತಾರೆ, ಆ ಎಣ್ಣೆಯನ್ನು ಹೊಂದ್ಕೊಳ್ತಾರೆ. ಆರತಿ ದೀಪ ಆರಿ ಹೋಗುವಂಥ ಸಂದರ್ಭದಲ್ಲಿ ಆ ಎಣ್ಣೆಯಿಂದ ಅವನು ಬೆಳಗ್ತಾ ಇದ್ದಾನೆ, ಎಣ್ಣೆಯಿಂದ ಉರಿತಾ ಇದ್ದಾನೆ. ಬೇರೆ ಬೇರೆ ದೇಶಗಳಿಂದ ಯೆರೂಸಲೇಮಿನ ಜಾತ್ರೆಗೆ ಬಂದಿರುವಂಥ ಜನಗಳ ಮಧ್ಯದಲ್ಲಿ ಎದ್ದು ನಿಂತ್ಕೊಂಡು ಧೈರ್ಯವಾಗಿ ಮೊದಲ ಪ್ರಸಂಗ ಮಾಡ್ತಾ ಇದ್ದಾನೆ. ಪೇತ್ರನು ಮಾಡಿದ ಮೊದಲ ಪ್ರಸಂಗಕ್ಕೆ 3,000 ಜನಗಳು ದೀಕ್ಷಾಸ್ನಾನ ತೆಗೆದುಕೊಂಡು ಕ್ರಿಸ್ತನ ಸಭೆಗೆ ಅನ್ಯೋನ್ಯವಾಗಿ ಅಥವಾ ಕ್ರಿಸ್ತನ ಸಭೆಯೊಟ್ಟಿಗೆ ಸೇರ್ಕೊಳ್ತಾರೆ. ಪೇತ್ರನು ಸಾಯುವಂತ ಕೊನೆ ದಿನದಲ್ಲಿ ಪೇತ್ರನಿಗೆ ಕ್ರಿಸ್ತ ವಿರೋಧಿಗಳು ಕೇಳ್ತಾರೆ, ಪೇತ್ರನೇ, ಇವತ್ತು ನೀನು ಸಾಯೋದಕ್ಕೆ ಹೋಗ್ತಾ ಇದೆಯಾ? ನಿನ್ನ ಕೊನೆಯ ಆಸೆ ಏನು? ಪೇತ್ರನು ಹೇಳ್ತಾನೆ, ನನ್ನ ತಲೆ ಆ ಶಿಲುಬೆಗೆ ಕೆಳಗಾಗಿ ಇರಬೇಕು, ತಲೆ ಶಿಲುಬೆಗೆ ಕೆಳಗಾಗಿ ನಾನು ಸಾಯಬೇಕು. ಅವರು ಕೇಳ್ತಾರೆ, ಯಾಕೆ? ಅವನು ಹೇಳ್ತಾನೆ, ಸಾಯುವ ಕೊನೆಯ ಗಳಿಗೆಯಲ್ಲಿ ಯೇಸುವಿನ ಕಾಲಿಗೆ ಮುದ್ದಿಟ್ಟು ನಾನು ಸಾಯ್ತೇನೆ, ಇದೇ ನನ್ನ ಕೊನೆಯ ಆಸೆ. ಯಾರು ಹೇಳ್ತಾ ಇರೋದು? ಪೇತ್ರನ ಹೇಳ್ತಾ ಇದ್ದಾನೆ. ಪವಿತ್ರಾತ್ಮನ ಅಭಿಷೇಕ, ಪರಲೋಕದ ಬಲ, ಅನ್ಯ ಭಾಷೆಗಳು, ಪವಿತ್ರಾತ್ಮನ ವರಗಳು, ಪವಿತ್ರಾತ್ಮನ ಫಲಗಳು ವಿಶ್ವಾಸಿಗಳಾದ ಸಭೆಯಾಗಿರುವಂಥ ನಾನು ನೀನು ಹೊಂದಿಕೊಳ್ಳದೆ ಹೋದ್ರೆ ಬೇಗ ನಾವು ಹಿಂಜಾರಿ ಹೋಗ್ತೀವಿ. ನಮ್ಮ ಆರತಿಗಳು ಆರಿ ಹೋಗ್ತದೆ, ನಮ್ಮ ದೀಪಗಳು ಉರಿಯೋದಿಲ್ಲ. ಯೇಸು ಸ್ವಾಮಿ ಹೇಳ್ತಾನೆ ಮತ್ತಾಯನ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ ಅಥವಾ 6ನೇ ಅಧ್ಯಾಯದಲ್ಲಿ, ನಿಮ್ಮ ದೀವಿಟಿಗೆಗಳು ಸದಾ ಉರಿಯುತ್ತಿರಲಿ. ನಿಮ್ಮ ದೀಪಗಳು ಸದಾ ಉರಿಯುತ್ತಾ ಇರಲಿ. ಹೇಗೆ ಉರಿಯೋದಕ್ಕೆ ಸಾಧ್ಯ? ಎಣ್ಣೆ ಇಲ್ಲ ಅಂದ್ರೆ ಉರಿಯೋದಕ್ಕೆ ಆಗೋದಿಲ್ಲ. ಒಂದು ದೀಪವನ್ನು ಇಲ್ಲಿ ನನ್ನ ಮುಂದೆ ತಂದೇಳಿ, ನಿಮ್ಮ ಮುಂದೆ ಇಟ್ಕೊಳ್ಳಿ, ಎಣ್ಣೆ ಇಲ್ಲದೆ ಅದು ಉರಿಯೋದಕ್ಕಾಗೋದಿಲ್ಲ. ಅದು ಉರಿಯದೆ ಹೋದ್ರೆ ಬೇರೆಯವರಿಗೆ ಬೆಳಕು ಕೊಡೋದಕ್ಕಾಗೋದಿಲ್ಲ. ದೇವರೊಟ್ಟಿಗೆ ಒಳ್ಳೆಯ ಅನ್ಯೋನ್ಯತೆ, ದೇವರೊಟ್ಟಿಗೆ ಪ್ರೀತಿ, ಪ್ರಾರ್ಥನಾ ಜೀವಿತ ಇಲ್ಲದೆ ಹೋದರೆ ನೀನು ಬೆಳಗೋದಕ್ಕೆ ಸಾಧ್ಯವಿಲ್ಲ. ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾನ? ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾನ? 10 ಮಂದಿ ಕನ್ಯೆಯರ ಸಾಮ್ಯದ ಮೂಲಕವಾಗಿ ದೇವರು ಮಾತಾಡ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ, 10 ಮಂದಿ ಕನ್ಯೆಯರು ಮದಲಿಂಗನು ಬರುವುದಕ್ಕೆ ತಡ ಮಾಡ್ತಾನೆ ಅಂತ ತಿಳಿದುಕೊಂಡು ತೂಕಡಿಸಿ ಮಲಗಿದರು. ಯೇಸು ಸ್ವಾಮಿ ಸಾಮ್ಯಗಳ ಮೂಲಕ ಮಾತನಾಡುವಾಗ ಈ ಶಾರೀರಿಕವಾದ ನಿದ್ದೆ, ಕಣ್ಣಿಗೆ ಕಾಣುವಂಥ ಎಣ್ಣೆ, ಕಣ್ಣಿಗೆ ಕಾಣುವಂಥ ದೀಪ, ಅದರ ಕುರಿತಾಗಿ ಮಾತಾಡೋದಿಲ್ಲ. ಆತ್ಮೀಕವಾಗಿ ದೇವರು ಮಾತಾಡ್ತಾನೆ. ತೂಕಡಿಸಿ ಮಲಗಿದರು ಅನ್ನುವಾಗ ವಿಶ್ವಾಸಿಗಳೆಲ್ಲರೂ, ಬುದ್ಧಿವಂತ ವಿಶ್ವಾಸಿಗಳು, ಬುದ್ಧಿ ಇಲ್ಲದ ವಿಶ್ವಾಸಿಗಳು ಎಲ್ಲರೂ ತೂಕಡಿಸಿ ಮಲಗಿದರು ಅಂದರೆ ಅವರು ತೀರಿ ಹೋದರು ಅಂತ ಅರ್ಥ. ಏನಾದರೂ ಅಂತ ಅರ್ಥ? ತೀರಿ ಹೋದ್ರು, ಸಮಾಧಿಗೆ ಸೇರಲ್ಪಟ್ರು. ಅಭಿಷೇಕದಲ್ಲಿ ತುಂಬಲ್ಪಟ್ಟಂತ ಎಲಿಷನು ಕೂಡ ಸಮಾಧಿ ಮಾಡಲ್ಪಟ್ಟ.
ಅಭಿಷೇಕ ಇಲ್ಲದವರು ದೇವರ ಮಕ್ಕಳು ಅಭಿಷೇಕ ಇಲ್ಲದಂಥ ಅನೇಕ ದೇವರ ಮಕ್ಕಳು ಸತ್ತೋದ್ರು. ಅಭಿಷೇಕ ಇರುವಂಥ ದೇವರ ಮಕ್ಕಳು ಕೂಡ ಸತ್ತೋದ್ರು. ತೂಕಡಿಸಿ ಮಲಗಿದರು ಅಂದರೆ ಇದೇ ಮೀನಿಂಗ್. ಅವರು ತೂಕಡಿಸಿ ಮಲಗೋದಕ್ಕೆ ಕಾರಣ ಏನು? ಯೇಸು ಬರೋದು ತಡ ಮಾಡ್ತಾ ಇದ್ದಾನೆ. ಯಾಕೆ ತಡ ಮಾಡ್ತಾ ಇದ್ದಾನೆ? ಅನ್ಯ ಜನಗಳು ರಕ್ಷಣೆಗೆ ಬರಬೇಕು, ಅದು ಬೇರೆ ವಿಷಯ. ತೂಕಡಿಸಿ ಮಲಗಿದರು. ಆದರೆ ಮಧ್ಯರಾತ್ರಿಯಲ್ಲಿ ಪರಲೋಕದಿಂದ ಒಂದು ಶಬ್ದ, ಇಗೋ ಮದಲಿಂಗನು. ಮದಲಿಂಗ ಅಂದರೆ ಯಾರು? ಯೇಸು ಸ್ವಾಮಿ. ಇಗೋ ಮದಲಿಂಗನು, ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗು ಆಯಿತು. ಪರಲೋಕದಿಂದ ಒಂದು ಶಬ್ದ, ದೊಡ್ಡ ಶಬ್ದ ಕೂಗ್ತಾ ಇದೆ. ದೇವದೂತನು ತುತ್ತೂರಿಗಳನ್ನು ಊದಿ ಒಂದು ಶಬ್ದವನ್ನು ಹೇಳ್ತಾ ಇದ್ದಾನೆ, ಒಂದು ಕೂಗ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತಾ ಇದ್ದಾನೆ, ಇಗೋ ಮದಲಿಂಗನು, ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ. ಸತ್ತು ಹೋದ ದೇವರ ಮಕ್ಕಳೇ, ಸಮಾಧಿಗಳನ್ನು ಬಿಟ್ಟು ಹೊರಗಡೆ ಬನ್ನಿರಿ. ಇಂಗ್ಲಿಷಲ್ಲಿ ಕಮ್ ಔಟ್ ಅಂತ ಇದೆ, ಕನ್ನಡದಲ್ಲಿ ಹೊರಡಿರಿ ಅಂತ ಇದೆ. ಕಮ್ ಔಟನ್ನು ನಾನು ಹಿಡ್ಕೊಂಡು ನಿಮ್ಮೊಟ್ಟಿಗೆ ಮಾತಾಡುವುದಕ್ಕೆ ಹೋಗ್ತೀನಿ. ಲಾಜರನು ಸತ್ತು 4 ದಿನ ಆಗಿ ಅವನ ದೇಹ ನಾರುವಂಥ ಅವಸ್ಥೆಗೆ, ವಾಸನೆಗೆ ಹೋಗಿದೆ. ಯೇಸು ಸ್ವಾಮಿ ಸಮಾಧಿಯ ಬಾಗಿಲ ಬಳಿಯಲ್ಲಿ ಹೋಗಿ ಅಲ್ಲಿ ನಿಂತ್ಕೊಂಡು ಸಮಾಧಿಯ ಒಳಗಡೆ ವಾಸನೆ ಇಂದ ಕೂಡಿದ ದೇಹದೊಟ್ಟಿಗೆ ಲಾಜರನೊಟ್ಟಿಗೆ ಯೇಸು ಮಾತನಾಡ್ತಾ ಇದ್ದಾನೆ. ಲಾಜರನೇ, ಎದ್ದು ಹೊರಗೆ ಬಾ ಎಂಬುದಾಗಿ ಯೇಸು ಹೇಳ್ತಾ ಇದ್ದಾನೆ. ಸತ್ತಿದ್ದವನು ಎದ್ದು ಹೊರಗೆ ಬಂದನು ಅಂತ ದೇವರ ವಾಕ್ಯ ಹೇಳ್ತದೆ. ಪರಲೋಕದಿಂದ ಒಬ್ಬ ದೇವದೂತನು ತುತ್ತೂರಿಯನ್ನು ಊದುತ್ತಾ ಇದ್ದಾನೆ. ಈ ವಾಕ್ಯ ಪ್ರಕಾರವಾಗಿ ಆ ತುತ್ತೂರಿಯನ್ನು ಊದಿ, ಆ ತುತ್ತೂರಿಯ ಶಬ್ದದ ಒಳಗಿನಿಂದ ಒಂದು ಶಬ್ದ ಬರ್ತಾ ಇದೆ, ಇಗೋ ಮದಲಿಂಗನು, ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ. ಇಂಗ್ಲಿಷಲ್ಲಿ ಕಮ್ ಔಟ್. ವಿಶ್ವಾಸಿಗಳೇ, ದೇವರ ಮಕ್ಕಳೇ, ಅನ್ಯ ಜನಗಳೇ, ಎದ್ದೇಳಿರಿ. ಮರಣದ ಅವಸ್ಥೆಯಿಂದ ಸಮಾಧಿಗೆ ತೂಕಡಿಸಿ ನಿದ್ರೆ ಮಾಡುತ್ತಾ ಇರುವಂಥ ಎಲ್ಲ ಜನಾಂಗಗಳನ್ನು, ಎಲ್ಲ ಜನಗಳನ್ನು ದೇವದೂತನು ಎಬ್ಬಿಸ್ತಾ ಇದ್ದಾನೆ. ಯಾವುದಕ್ಕಾಗಿ? ಮದಲಿಂಗನು ಬರ್ತಾ ಇದ್ದಾನೆ. ದೇವರ ಮಕ್ಕಳನ್ನು ಆರಿಸಿಕೊಂಡು ತೆಗೆದುಕೊಂಡು ಹೋಗಿ ಪರಲೋಕ ರಾಜ್ಯದಲ್ಲಿ ಸೇರಿಸುವುದಕ್ಕಾಗಿ, ಪರಲೋಕ ರಾಜ್ಯದಲ್ಲಿ ಸೇರಿಸುವುದಕ್ಕಾಗಿ ಯೇಸು ಕ್ರಿಸ್ತನು 2ನೆಯ ಬರಣದಲ್ಲಿ ಬಂದಿದ್ದಾನೆ. ಸಮಾಧಿಯಿಂದ ಎದ್ದೇಳ್ರಿ, ಆತನ ಶಬ್ದ ಕೇಳ್ರಿ, ಆತನ ಮುಖವನ್ನ ನೋಡ್ರಿ. ಆತನು ನಿಮ್ಮನ್ನ ಕರ್ಕೊಂಡು ಹೋಗಿ ಪರಲೋಕ ರಾಜ್ಯದಲ್ಲಿ ಸೇರಿಸುವುದಕ್ಕೆ ಬಂದಿದ್ದಾನೆ. ಎಲ್ಲರೂ ಎದ್ದು ಬಿಟ್ರು. 5 ಮಂದಿ ಬುದ್ಧಿ ಇಲ್ಲದ ಕನ್ಯೆಯರು, 5 ಮಂದಿ ಬುದ್ಧಿವಂತ ಕನ್ಯೆಯರು, ಎಲ್ಲರೂ ಎದ್ದು ಬಿಟ್ಟರು. ಹಲ್ಲೆಲೂಯಾ. ಎಲ್ಲರೂ ಎದ್ದು, ಎಲ್ಲರಲ್ಲೂ ಆರತಿ ಇದೆ ಅಲ್ವಾ? ಜೀವನ ಆತ್ಮ ಇದೆಯಲ್ಲ, ಆತ್ಮ ಅನ್ನುವಂಥ ಆರತಿ ಇದೆಯಲ್ಲ, ಅದನ್ನು ಸರಿಪಡಿಸಿಕೊಂಡರು. ಗಮನ ಕೊಡಿ, ಅವರು ಏನಾದರೂ ಮಾಡ್ಕೊಳ್ಳಿ, ಮಕ್ಕಳದ್ದು ಅದು. 10 ಮಂದಿ ಕನ್ಯೆಯರು ಅಂದರೆ ವಿಶ್ವಾಸಿಗಳು, ಸಭೆ. ಅರ್ಧಂಬರ್ಧ ನಂಬಿರೋರು, ಅಭಿಷೇಕ ಇಲ್ಲದವರವರು, ಅಭಿಷೇಕ ಇರೋರು ಎಲ್ಲರೂ ಸಮಾಧಿಯಿಂದ ಎದ್ಬಿಟ್ರು. ಯಾಕೆ? ಅಲ್ಲಿ ಕೂಗಾಟ, ತುತ್ತೂರಿ ಶಬ್ದ. ಯೇಸು ಬರ್ತಾ ಇದ್ದಾನೆ, ಮದಲಿಂಗನ ಬರ್ತಾ ಇದ್ದಾನೆ, ಯೇಸುವಿನ 2ನೇ ಬರೋಣ ಬಂದ್ಬಿಟ್ಟಿದೆ, ಎದ್ದೇಳ್ರಿ ಅಂತ ಎಬ್ಬಿಸ್ಬಿಟ್ರು ದೇವದೂತರು. ಅವರೆದ್ದು ಆರತಿಗಳನ್ನು ಸರಿಪಡಿಸಿಕೊಂಡರು. ಆರತಿಗಳನ್ನು ಸರಿಪಡಿಸ್ಕೊಳ್ಳೋದು ಇವಾಗಲ್ಲ, ಯೇಸು ಸ್ವಾಮಿ ಬರುವಂಥ ದಿನದಲ್ಲಿ ಅಲ್ಲ. ಯೇಸು ಸ್ವಾಮಿ ಬಂದ್ಬಿಟ್ಟ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ, ಆವಾಗ ನಿನ್ನ ಆತ್ಮವನ್ನು ಶುದ್ಧಪಡಿಸ್ಕೊಳ್ಳೋದಲ್ಲ. ನಿನ್ನ ಆತ್ಮಿಕ ಜೀವನ, ಪ್ರಾರ್ಥನಾ ಜೀವಿತ, ದೇವರ ವಾಕ್ಯ ಓದುವಂಥ ಜೀವನ ಆಗಲ್ಲ ಕ್ರಮಪಡಿಸ್ಕೊಳ್ಳೋದು. ಪ್ರತಿದಿನ ಯೇಸುವನ್ನು ಎದುರುಕೊಳ್ಳುವುದಕ್ಕೆ ನಿನ್ನ ಜೀವನ ಪ್ರತಿದಿನ ದೇವರ ವಾಕ್ಯ, ಪ್ರಾರ್ಥನೆ, ದೇವರೊಟ್ಟಿಗೆ ಅನ್ಯೋನ್ಯತೆ, ಇದರ ಮೂಲಕ, ಈ ಎಣ್ಣೆ ಮೂಲಕ ನಿನ್ನ ಆರತಿ ಸರಿಪಡಿಸ್ಕೊಂಡು ಆರತಿ ದೀಪ ಆರಿ ಹೋಗದ ಹಾಗೆ ಕಾಪಾಡಿಕೊಳ್ಳಬೇಕು.
ಈಗೇನಾಗುತ್ತೆ ಗೊತ್ತಾ, ಎಲ್ಲರ ದೀಪಗಳು ಉರಿತಾ ಇಲ್ಲ. ಬಹಳ ಸೀರಿಯಸ್ ಸಂದೇಶ ಇದು. ಎಲ್ಲರಲ್ಲೂ ಆತ್ಮ ಇದೆ, ಎಲ್ಲರಲ್ಲೂ ದೀಪ ಇದೆ, ಎಲ್ಲರಲ್ಲೂ ಆತ್ಮ ಆರತಿ ಇದೆ. ಆದರೆ ಯಾರ ಆರತಿಗಳು, ಯಾರ ದೀಪಗಳು ಉರಿಯುತ್ತಾ ಇದೆ, ಎಣ್ಣೆಯ ಸಹಾಯದಿಂದ ಅವರನ್ನು ಮಾತ್ರ ಯೇಸು ಸ್ವಾಮಿ ಪರಲೋಕಕ್ಕೆ ಕರೆದುಕೊಂಡು ಹೋಗಿ ಪರಲೋಕದ ಬಾಗಿಲುಗಳನ್ನು ಮುಚ್ಚಿಬಿಟ್ಟ. ಇದನ್ನು ತಿಳ್ಕೊಂಡಂಥ ಬುದ್ಧಿ ಇಲ್ಲದ ಕನ್ಯೆಯರು, ನಮ್ಮ ಆರತಿಗಳ ಹಾರಿ ಹೋಗ್ತಾ ಇದೆ, ಎಣ್ಣೆ ಮುಕ್ತಾಯ ಆಗಿದೆ, ಎಣ್ಣೆ ಇಲ್ಲ, ದೀಪ ಉರಿಯುವುದಕ್ಕೆ ಎಣ್ಣೆನೇ ಇಲ್ಲ, ಅಭಿಷೇಕನೇ ಇಲ್ಲ. ಅವರು ಬುದ್ಧಿಯುಳ್ಳ, ಅಭಿಷೇಕ ಇರುವಂಥ ಬುದ್ಧಿಯುಳ್ಳ ಕನ್ಯೆಯರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈಗ ಸ್ವಲ್ಪ ಗಮನ ಕೊಡಿ. ಬುದ್ಧಿ ಇಲ್ಲದ ಕನ್ಯೆಯರ ಆರತಿಗಳು, ದೀಪಗಳು ಹಾರಿ ಹೋಗಿದೆ. ಯೇಸು ಸ್ವಾಮಿ ಬಂದ್ಬಿಟ್ಟಿದ್ದಾನೆ ಕರ್ಕೊಂಡು ಹೋಗೋದಕ್ಕೆ, ಪರಲೋಕ ರಾಜ್ಯದಲ್ಲಿ ಸೇರಿಸುವುದಕ್ಕೆ. ಯಾರ ದೀಪ ಉರಿತಾ ಇದೆ ಅವರಿಗೆ ಮಾತ್ರ ಪರಲೋಕದಲ್ಲಿ ಪ್ರವೇಶ. ಯಾರ ದೀಪ ಆರಿ ಹೋಗದೆ ಉರಿತಾ ಇದೆ ಅವರಿಗೆ ಮಾತ್ರ ಪರಲೋಕ ರಾಜ್ಯದಲ್ಲಿ ಪ್ರವೇಶ. ಈಗ ಇವರು ಏನ್ ಮಾಡ್ತಾ ಇದ್ದಾರೆ, 5 ಮಂದಿ ಕನ್ಯೆಯರ ದೀಪ ಉರಿತಾನೇ ಇದೆ, ಅವರ ಪಾತ್ರೆಗಳಲ್ಲಿ ಎಣ್ಣೆ ಇನ್ನೂ ಮಿಕ್ಕಿದೆ, ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಕೇಳಿ, ಇದಕ್ಕೆ ಆಮೇಲೆ ಅನ್ನೋದು ಬೇಡ. ಬುದ್ಧಿ ಇಲ್ಲದ ಕನ್ಯೆಯರಿಗೆ ದೀಪಗಳನ್ನು ಉರಿಸುವುದಕ್ಕೆ ಎಣ್ಣೆ ಇಲ್ಲದೆ ಇರುವಾಗ, ಎಣ್ಣೆ ಇರುವಂಥ ಬುದ್ಧಿವಂತ ಕನ್ಯೆಯರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ. ಯಾಕೆ? ನಮ್ಮ ದೀಪಗಳು, ನಮ್ಮ ಆರತಿಗಳು ಆರಿ ಹೋಗುತ್ತಿವೆ, ಆರಿ ಹೋಯಿತು. ಅವ್ರು ಏನು ಹೇಳ್ತಾರೆ ಗೊತ್ತಾ? ಏನಂತ ಹೇಳ್ತಾರೆ? ನೋ, ಸಾಧ್ಯವಿಲ್ಲ. ನಿಮಗೆ ನಾವು ಕೊಟ್ಟರೆ ನಮಗೂ ಸಾಲದೆ ಹೋಯ್ತದೆ, ಕೊಡೋದಕ್ಕಾಗೋದಿಲ್ಲ. ನೀವು ಹೋಗಿ ಮಾರುವವರ ಬಳಿಯಲ್ಲಿ ಎಣ್ಣೆಯನ್ನು ತಕ್ಕೊಳ್ಳಿರಿ ಎಂಬುದಾಗಿ ಹೇಳ್ತಾರೆ. ಯಾರ ಬಳಿಗೆ ಹೋಗ್ಬೇಕಂತೆ? ಮಾರುವವರ ಬಳಿಗೆ ಹೋಗಿ ಎಣ್ಣೆಯನ್ನು ತಕ್ಕೊಂಡು ನಿಮ್ಮ ಆರತಿಗಳನ್ನು ಉರಿಸ್ರಿ. ನಿಮಗೆ ನಾವು ಕೊಟ್ಟರೆ ನಮಗೂ ಸಾಲೋದಿಲ್ಲ, ನಿನಗೂ ಸಾಲೋದಿಲ್ಲ. ಏನು ಮೀನಿಂಗ್ ಇದು? ನೀವು ಅನ್ಕೋಬೋದು, ಎಂಥ ಒಂದು ವಿಶ್ವಾಸಿಗಳು ಇವರು. ಎಣ್ಣೆ ಖಾಲಿ ಆಯಿತು, ಗಮನ ಕೊಡಿ. ಎಣ್ಣೆ ಖಾಲಿ ಆಯಿತು, ನಮ್ಗೆ ಸ್ವಲ್ಪ ಎಣ್ಣೆ ಕೊಡಿ ಅಂದರೆ ನೋ, ಕೊಡಲ್ಲ. ಕೊಟ್ಟರೆ ನನಗೂ ನಿನಗೂ ಸಾಲೋದಿಲ್ಲ, ನಮಗೂ ನಿಮಗೂ ಸಾಲೋದಿಲ್ಲ. ಹೋಗಿ ಮಾರುವವನ ಬಳಿಯಲ್ಲಿ ಹೋಗಿ ಕೊಂಡುಕೊಳ್ಳಿರಿ ಅಂತ ಹೇಳ್ತಾರಲ್ವಾ. ಎಂಥ ಒಂದು ಕ್ರಿಶ್ಚಿಯನ್ಸ್ ಅಂತ ನೀನು ನಾನು ಅನ್ಕೋಬೋದು. ನಾನು ಆಗಲೇ ಹೇಳಿದೆ, ಎಣ್ಣೆ ಅಂದರೆ ಕಣ್ಣಿಗೆ ಕಾಣುವಂಥ ಎಣ್ಣೆ ಅಲ್ಲ, ಅಭಿಷೇಕ. ಕೆಲವು ಆತ್ಮೀಕ ವರಗಳು, ಕೆಲವು ಆತ್ಮೀಕ ಫಲಗಳು, ಪವಿತ್ರಾತ್ಮನ ಅನ್ಯೋನ್ಯತೆ, ದೇವರೊಟ್ಟಿಗೆ ಒಳ್ಳೆಯ ಅನ್ಯೋನ್ಯತೆ ಸಂಬಂಧ. ನಾನು ನಿನಗೆ ಪ್ರಾರ್ಥನೆ ಮಾಡಿದ್ರೆ ಅಥವಾ ನನ್ನಲ್ಲಿರುವಂಥ ದೇವರೊಟ್ಟಿಗೆ ಇರುವಂಥ ಸಂಬಂಧದಲ್ಲಿ ಸ್ವಲ್ಪ ಭಾಗ ನೀನು ಕೊಡೋಕ್ಕಾಗಲ್ಲ. ಗಮನ ಕೊಡಬೇಕು ದಯವಿಟ್ಟು. ನಾನು ದೇವರೊಟ್ಟಿಗೆ ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ದೇನೆ, ಆ ಸಂಬಂಧ ಅನ್ನುವಂಥ ಎಣ್ಣೆ ಮೂಲಕ ನನ್ನ ದೀಪ ಉರಿತಾ ಇದೆ. ನೀನು ಕೇಳುವಾಗ ದೇವರೊಟ್ಟಿಗೆ ಒಳ್ಳೆಯ ಸಂಬಂಧ ಅನ್ನುವಂಥ ಎಣ್ಣೆ ನಿನಗೆ ನಾನು ಕೊಡೋಕ್ಕಾಗಲ್ಲ. ನೀನು ಏನು ಮಾಡಬೇಕು? ನೀನು ಹೋಗಿ ಮಾರುವವನ ಬಳಿ ಹೋಗಿ ಕೊಂಡುಕೊಳ್ಬೇಕು. ಮಾರುವವನು ಅಂದರೆ ಯಾರು? ಯೆಶಾಯ 55ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಕೂಗಿ ಕರೀತಾ ಇದ್ದಾನೆ, ಯೆಹೋವ ದೇವರು ಕೂಗಿ ಕರೀತಾ ಇದ್ದಾನೆ, ಎಲೈ ಬಾಯಾರಿದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿರಿ, ಹಣ ಇಲ್ಲದೆ ಇರುವವನು ಬರಲಿ, ಬನ್ನಿರಿ, ಕೊಂಡುಕೊಳ್ಳಿರಿ, ಉಣ್ಣಿರಿ, ಬಂದು ದ್ರಾಕ್ಷಾರಸವನ್ನು, ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ. ಯಾರು ಕರೀತಾ ಇದ್ದಾರೆ? ನಾನು ಇಲ್ಲಿ ವಾಕ್ಯ ಹೇಳುವಾಗ ನನ್ನನ್ನು ಗಮನಿಸಬೇಕು. ಯೇಸು ಸ್ವಾಮಿ ದೇವರು ಕರೀತಾ ಇದ್ದಾನೆ, ಎಲೈ ಬಾಯಾರಿದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿರಿ. ನಿನಗೆ ಬಾಯಾರಿಕೆ ಇದೆಯಾ? ಯೇಸು ಹತ್ರ ಹೋಗು. ನಿನ್ನ ಬಾಯಾರಿಕೆಯನ್ನು ನೀಗಿಸುವುದಕ್ಕಾಗಿ ದೇವರ ಹಣ ಕೇಳೋದಿಲ್ಲ.
ಯಾವುದೇ ಆಸ್ತಿ ಪಾಸ್ತಿಗಳನ್ನು ಕೇಳೋದಿಲ್ಲ. ಬಾಯಾರಿದ ಸಕಲ ಜನರೇ, ಬಾಯಾರಿಕೆ, ಪವಿತ್ರಾತ್ಮನ ಅಭಿಷೇಕ, ದೇವರೊಟ್ಟಿಗೆ ಒಳ್ಳೆಯ ಸಂಬಂಧ ಅನ್ನುವಂಥ ಬಾಯಾರಿಕೆ ನಿನಗಾಗಬೇಕು. ಆ ದಾಹ ನಿನಗೆ ಬರಬೇಕು. ಒಂದು 3 ಹಾಡು ಆಡಿಬಿಟ್ಟು 3 ಹಾಡು ಎಲ್ಲಿಗೆ ಮುಕ್ತಾಯ ಆಗ್ತದೆ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಪಾಸ್ಟರ್ ಹೇಳಿದ್ರು ಸ್ತೋತ್ರ 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 ಸ್ತೋತ್ರ, ಹಾಲೆ ಲೂಯ್ಯ ಹಾಲೆ ಲೂಯ್ಯ ಹಾಲೆ ಲೂಯ್ಯ ಅಂತ ಹೇಳ್ಬಿಟ್ಟು ಮನೆಗೆ ಹೋಗೋದಲ್ಲ ಕ್ರಿಶ್ಚಿಯನ್ ಜೀವನ, ಕ್ರೈಸ್ತ ಜೀವನ ಇದಲ್ಲ. ಮನೆಗೆ ಹೋಗಿ ನಿನ್ನ ಆಯಿಲನ್ನು ಕೊಂಡುಕೊಳ್ಬೇಕು. ನಿನ್ನ ಪಾದ ಸನ್ನಿಧಾನದಲ್ಲಿ, ಯೇಸುವಿನ ಪಾದ ಸನ್ನಿಧಾನದಲ್ಲಿ ಮೊಣಕಾಲೂರಿ ಯೇಸುವಿನಿಂದ ಎಣ್ಣೆಯನ್ನು ಕೊಂಡುಕೊಳ್ಬೇಕು. ಸಭೆಯಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಬೇಕು. ವೈಯಕ್ತಿಕವಾಗಿ ಯೇಸುವನ್ನು ಹುಡುಕಬೇಕು. ವೈಯಕ್ತಿಕವಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕು. ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಬೇಕು. ವೈಯಕ್ತಿಕವಾಗಿ ಮರಿಯಳ ಹಾಗೆ ಯೇಸುವಿನ ಪಾದ ಸನ್ನಿಧಾನದಲ್ಲಿ ಕೂತು ನನಗೆ ಬೇರೆ ಯಾವ ಚಿಂತೆನೂ ಇಲ್ಲ, ಯೇಸುಗಾಗಿ ಅಡುಗೆ ಮಾಡುವಂಥ ಚಿಂತೆನೂ ಇಲ್ಲ, ಯೇಸುವಿನ ಪಾದಗಳ ಬಳಿಯಲ್ಲಿ ಕೂತು ಆತನ ಬಾಯಿಂದ ಬರುವಂಥ ವಾಕ್ಯಗಳೇ ನನಗೆ ಸಾಕು ಅನ್ನುವಂಥ ವೈರಾಗ್ಯತೆ, ಅನ್ನುವಂಥ ಬಾಯಾರಿಕೆ ನಿನಗೂ ನನಗೂ ಆಗುವವರೆಗೂ ನಿನ್ನ ದಾಹ ನೀಗಿ ಹೋಗೋದಿಲ್ಲ. ಮಾರ್ತಳ ಹಾಗೆ ಅನೇಕ ವಿಷಯದಲ್ಲಿ ಗಲಿಬಿಲಿಯಲ್ಲಿಯೂ ಚಿಂತೆಯಲ್ಲಿಯೂ ನಾವು ಬಿದ್ದು ಬಿಡುತ್ತೇವೆ. ಯೇಸು ಸ್ವಾಮಿ ಹೇಳಿದ ಮಾತು, ಮಾರ್ತಳೆ ಮಾರ್ತಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಲಿಬಿಲಿಯಲ್ಲಿಯೂ ಬಿದ್ದಿದ್ದಿ. ಒಂದೇ ಒಂದು ಬೇಕಾದದ್ದು ಉತ್ತಮ ಭಾಗವನ್ನು ನಿನ್ನ ತಂಗಿ ಮರಿಯಳು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಇದೇ ಎಣ್ಣೆ ಕೊಂಡುಕೊಳ್ಳೋದಂದರೆ, ಮಾರುವವನಂದರೆ ದೇವರು. ಮಾರುವವನಂದರೆ ಯಾರು? ದೇವರ ಬಳಿಯಲ್ಲಿ ಹೋಗಬೇಕು, ದೇವರಿಗೆ ಸಮಯ ಕೊಡಬೇಕು, ದೇವರಿಗೆ ನಮ್ಮ ಚಿಂತಾ ಭಾರವನ್ನು ಆತನ ಮುಂದೆ ಆತನ ಮೇಲೆ ಹಾಕಬೇಕು. ದೇವರೇ, ನನ್ನ ಎಣ್ಣೆ ಖಾಲಿಯಾಗಿದೆ, ಅಭಿಷೇಕ ಖಾಲಿಯಾಗಿದೆ. ಪ್ರತಿದಿನ ಎಣ್ಣೆಯನ್ನು ಕೊಂಡ್ಕೊಳ್ಬೇಕು, ಪ್ರತಿದಿನ ಪ್ರಾರ್ಥನೆ ಮಾಡಬೇಕು, ಪ್ರತಿದಿನ ಮೊಣಕಾಲೂರು ಆತನ ಮುಂದೆ ಊರಬೇಕು, ಪ್ರತಿದಿನ ಪ್ರಾರ್ಥಿಸಬೇಕು, ಪ್ರತಿದಿನ ವಾಕ್ಯ ಓದಬೇಕು, ಪ್ರತಿದಿನ ದೇವರೊಟ್ಟಿಗೆ ಮಾತನಾಡಬೇಕು. ಪ್ರತಿದಿನ ದೇವರು ನಿನ್ನೊಟ್ಟಿಗೆ ಮಾತಾಡಬೇಕು. ಇಲ್ಲ ಅಂದರೆ ನಿನ್ನ ಆರತಿ, ಇಲ್ಲ ಅಂದರೆ ನಿನ್ನ ದೀಪ ಆರಿ ಹೋಗ್ತದೆ. ಆರಿ ಹೋದವರ ದೀಪ ಪರಲೋಕಕ್ಕೆ, ಅಥವಾ ಯಾರ ದೀಪ ಆರಿ ಹೋಗಿದೆಯೋ ಅವರು ಪರಲೋಕಕ್ಕೆ ಪ್ರವೇಶಿಸುವುದಿಲ್ಲ. ಬಾಗಿಲು ಮುಚ್ಚಲ್ಪಡ್ತದೆ. ಬಹಳ ಎಚ್ಚರವಾಗಿರಬೇಕು. ಈ ಸಾಮ್ಯಗಳನ್ನು ಯೇಸು ಸ್ವಾಮಿ ಯಾಕೆ ಹೇಳ್ತಾ ಇದ್ದಾನೆ ಗೊತ್ತಾ? ಯಾವ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ? ಯೇಸು ಸ್ವಾಮಿ ಯೇಸುವಿನ ಶಿಷ್ಯರು ಯೇಸು ಹತ್ರ ಹೋಗಿ, ಸ್ವಾಮಿ, ಈ ದೇವಾಲಯವನ್ನು ನೋಡ್ತಾ ಇದೆಯಾ, ಎಷ್ಟು ಸುಂದರವಾಗಿದೆ, ದೊಡ್ಡ ದೊಡ್ಡ ಕಲ್ಲುಗಳು, ದೊಡ್ಡ ದೊಡ್ಡ ಕಟ್ಟಡಗಳು ಅಂತ ಹೇಳುವಾಗ ಯೇಸು ಹೇಳ್ತಾರೆ, ಈ ದೇವಾಲಯ ಕೆಡವಲ್ಪಡ್ತದೆ, ನಾಶವಾಗ್ತದೆ. ಯೇಸುವಿನ ಶಿಷ್ಯರಿಗೆ ಆಶ್ಚರ್ಯ ಆಗ್ತದೆ. ದೊಡ್ಡ ದೊಡ್ಡ ಕಲ್ಲುಗಳು, ಕಲ್ಲಿನ ಮೇಲೆ ಕಲ್ಲುಗಳು, ದೊಡ್ಡ ಆಲಯ, ದೇವರ ಆಲಯ. ಅಲ್ಲಿಂದ ಹೊರಡುವಾಗ ಯೇಸು ಶಿಷ್ಯರು ಕೇಳ್ತಾರೆ, ಸ್ವಾಮಿ, ಎಂಥ ಒಂದು ಚಂದವಾದ ಆಲಯ ಅಂತ ಹೇಳುವಾಗ ಯೇಸು ಹೇಳ್ತಾರೆ, ಕಲ್ಲಿನ ಮೇಲೆ ಕಲ್ಲು ನಿಲ್ಲೋದಿಲ್ಲ, ಎಲ್ಲ ಕೆಡವಲ್ಪಡುತ್ತದೆ ಅಂತ ಹೇಳ್ತಾರೆ. ಕೆಲವು ವಿಷಯಗಳು ಹೇಳ್ತಾರೆ. ಯೇಸು ಒಬ್ಬನೇ ಇರುವಾಗ, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಇರುವಾಗ ಯೇಸುವಿನ ಎಲ್ಲ ಶಿಷ್ಯರು ಯೇಸು ಹತ್ರ ಹೋಗಿ, ಸ್ವಾಮಿ, ಇದು ಯಾವಾಗ ಆಗ್ತದೆ ಅಂತ ಕೇಳುವಾಗ ಯೇಸು ಈ ಸಾಮ್ಯಗಳನ್ನು ಹೇಳ್ತಾ ಇದ್ದಾನೆ. ಕಣ್ಣಿಗೆ ಕಾಣ್ತಾ ಇರುವಂಥ ಈ ಭೂಮಿ, ಕಣ್ಣಿಗೆ ಕಾಣ್ತಾ ಇರುವಂಥ ಈ ಕಟ್ಟಡ, ಕಣ್ಣಿಗೆ ಕಾಣ್ತಾ ಇರುವಂಥ ಶರೀರ ಅನ್ನುವಂಥ ಈ ದೇಹ, ಸುಂದರವಾಗಿ ಕಾಣುವಂಥ ಎಲ್ಲ ವಸ್ತುಗಳು ಬೆಂಕಿಯಿಂದ ನಾಶವಾಗುವುದಕ್ಕಾಗಿ ದೇವರು ಇಟ್ಟಿದ್ದಾನೆ. ಎಲ್ಲ ನಾಶವಾಗ್ತದೆ. ಆ ಒಂದು ಸಂದರ್ಭದಲ್ಲಿ ವಿಶ್ವಾಸಿಗಳಾದ ನೀನು ನಾನು ಹೇಗೆ ಇರಬೇಕು? ಪ್ರತಿಯೊಂದು ನಾಶನದ ಹಂತದಲ್ಲಿರುವಾಗ, ನಾಶವಾಗ್ತಾ ಇರಬೇಕಾದ್ರೆ ದೇವರ ಮಕ್ಕಳಾದ ನೀನು ನಾನು ಹೇಗಿರಬೇಕು ಅನ್ನುವುದನ್ನು ವಿವರ ಮಾಡುವುದಕ್ಕೆ ಸಾಮ್ಯಗಳನ್ನು ಯೇಸು ಹೇಳ್ತಾ ಇದ್ದಾನೆ. ಅರ್ಥ ಆಯ್ತಾ? ಈಗ ಟರ್ಕಿ ದೇಶದಲ್ಲಿ 7.8
ಏನಂತಾರೆ ಅದನ್ನು? ರೆಕ್ಟೋಮೀಟರ್ ಅಂತಾರ, ಭೂಕಂಪದ ಮಾಪನ ರಿಕ್ಟರ್ ಅಂತಾರ, ಏನಂತಾರೆ? ಭೂಕಂಪ ಆಯಿತು, ಅದರ ಮಾಪನ ಅಳತೆ, ಅದರ ಗಾಂಭೀರ್ಯತೆಯ ಅಳತೆ ಎಷ್ಟಿದೆ ಗೊತ್ತಾ? 7.8. ಕೇವಲ 5 ಪಾಯಿಂಟ್ ಇದ್ದರೆ ಬಿಲ್ಡಿಂಗ್, ದೊಡ್ಡ ದೊಡ್ಡ ಬಿಲ್ಡಿಂಗು ಶೇಕ್ ಆಗುತ್ತೆ, ಬಿದ್ದೋಗೋದಿಲ್ಲ. 7.8 ಭೂಕಂಪ. ನೀವು ನ್ಯೂಸ್ ನೋಡಿ, ಸರ್ಚ್ ಮಾಡಿ ಗೂಗಲಲ್ಲಿ, ಟರ್ಕಿ ದೇಶದಲ್ಲಿ, ಒಂದೇ ದೇಶದಲ್ಲಿ 25,000 ಜನರು ಸತ್ತಿದ್ದಾರೆ. ಕೇವಲ 4 ದಿನಗಳು 5 ದಿನಗಳಲ್ಲಿ ಒಂದೇ ಒಂದು ಭೂಕಂಪ. ಈಗಲೂ ಬಿಲ್ಡಿಂಗ್ಗಳು ಬಿದ್ದೋಗ್ತಾ ಇದೆ. ವಿಡಿಯೋಗಳನ್ನು ನೋಡ್ರಿ ನ್ಯೂಸ್ಗಳಲ್ಲಿ. 25,000 ಜನರು ಬಿಲ್ಡಿಂಗಲ್ಲಿ ಸಿಲುಕಿ ಹಾಕಿಕೊಂಡು, ಎಳೆ ಮಕ್ಕಳು, ಯೌವನಸ್ಥರು, ವಯಸ್ಸಾದವರು ಎಲ್ಲರೂ ಬಿಲ್ಡಿಂಗಲ್ಲಿ ಸಿಲುಕಿಕೊಂಡು ಸಾಯ್ತಾ ಇದ್ದಾರೆ. ಕೊನೆ ದಿನಗಳು ಬರ್ತಾ ಇದೆ. ಯೇಸುವಿನ ಬರೋಣ ಬಹಳ ಹತ್ತಿರವಾಗಿದೆ. ತೂಕಡಿಸಿ ಮಲಗುವಂತ ವಿಶ್ವಾಸಿಗಳೇ, ಎಣ್ಣೆ ಇಲ್ಲದೆ ಆರತಿಗಳನ್ನು ಉರಿಸುವುದಕ್ಕೆ ಸಾಧ್ಯವಿಲ್ಲ. ಯೇಸು ಸ್ವಾಮಿಯ ಬರೋಣ ಬಹಳ ಸಮೀಪವಾಗಿದೆ. ಅನೇಕರು ಸಾವಿರಾರು ಗಟ್ಟಲೆ ಸಾಯ್ತಾ ಇದ್ದಾರೆ. ಇನ್ನೂ ಕೆಲವು ವರ್ಷಗಳ ಹಿಂದಕ್ಕೆ ಹೋದರೆ, ಕೊರೋನಾಯಿಂದ ಗೂಗಲಲ್ಲಿ ಸರ್ಚ್ ಮಾಡಿ ಪ್ರಪಂಚದಲ್ಲಿ ಎಷ್ಟು ಜನ ಸತ್ತಿದ್ದಾರಂತ, ಮಿಲಿಯನ್ ಕೋಟಿ ಜನ ಸತ್ತಿದ್ದಾರೆ. ಯೇಸು ಸ್ವಾಮಿ ಇದನ್ನು ಹೇಳಿದ್ದು. ಗುಣವಾಗದ ರೋಗಗಳು ಬರ್ತದೆ, ಅಲ್ಲಲ್ಲಿ ಬರಗಳು ಬರ್ತದೆ, ಅಲ್ಲಲ್ಲಿ ದೊಡ್ಡ ದೊಡ್ಡ ಭೂಕಂಪಗಳಾಗ್ತದೆ. ಇದೆಲ್ಲ ಕ್ರಿಸ್ತನು ಬರುವ ಸೂಚನೆಗಳು. 25,000 ಜನ ಕೇವಲ 5-6 ದಿನಗಳಲ್ಲಿ ಸತ್ತಿದ್ರೆ ನಿನ್ನ ದೀಪ ಉರಿತಾ ಇದೆಯಾ? ಅಭಿಷೇಕದಲ್ಲಿ ದೇವರೊಟ್ಟಿಗೆ ಒಳ್ಳೆ ಅನ್ಯೋನ್ಯತೆ ಅನ್ನುವಂಥ ದೀಪ ಉರಿತಾ ಇದೆಯಾ? ಎಣ್ಣೆ ಇದೆಯಾ ನಿನ್ನ ಪಾತ್ರೆಯಲ್ಲಿ? ಪಾತ್ರೆ ಅಂದ್ರೆ ನಿನ್ನ ದೇಹ. ನಿನ್ನ ದೇಹದಲ್ಲಿ, ನಿನ್ನ ಆತ್ಮದಲ್ಲಿ ಎಣ್ಣೆ ಅಭಿಷೇಕ ಇದೆಯಾ? ಖಾಲಿಯಾಗಿದೆಯಾ? ಖಾಲಿಯಾಗಿದ್ರೆ ಮಾರುವವನ ಬಳಿ, ದೇವರ ಬಳಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡು. ಪರಲೋಕದ ಬಲಕ್ಕಾಗಿ, ಎಣ್ಣೆಗಾಗಿ ವಿಜ್ಞಾಪನೆ ಮಾಡು, ಕಣ್ಣೀರಿಡು. ದೇವರಿಗೆ ಹೇಳು, ದೇವರೇ ಈ ದೀಪ ಸದಾ ಉರಿಯುತ್ತಾ ಇರಬೇಕು ಅಂತ ನೀನು ಹೇಳಿದೀಯಾ. ಮತ್ತಾಯನ ಸುವಾರ್ತೆಯಲ್ಲಿ ಈ ದೀಪ ಆರಿ ಹೋಗ್ತಾ ಇದೆ, ನಿನ್ನೊಟ್ಟಿಗೆ ಒಳ್ಳೆ ಅನ್ಯೋನ್ಯತೆ ಇಲ್ಲ, ಈ ದೀಪ ಆರಿ ಹೋಗ್ತಾ ಇದೆ, ನನಗೆ ಎಣ್ಣೆ ಕೊಡು. ಬೇಡು, ಆತನು ಕೊಡ್ತಾನೆ. ದೇವರು ಹೇಳ್ತಾ ಇದ್ದಾನೆ, ನೀರಿನ ಬಳಿಗೆ ಬನ್ನಿರಿ, ಹಣವಿಲ್ಲದವನು, ಹಣ ಇಲ್ಲದೆ ಇರುವವನು ಸಹ ಬರಲಿ, ಬನ್ನಿರಿ ಕೊಂಡುಕೊಳ್ಳ್ರಿ. ಯಾರು ಕರೀತಾ ಇರೋದು? ದೇವರು ಕರೀತಾ ಇದ್ದಾನೆ. ಹಣ ಕೊಡದೆ, ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ, ಉಣ್ಣಿರಿ. ಬಂದು ದ್ರಾಕ್ಷಾರಸವನ್ನು, ಹಾಲನ್ನು ಹಣ ಕೊಡದೆ, ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ. ದೇವರು ಹೇಳ್ತಾ ಇದ್ದಾನೆ. 10 ಮಂದಿ ಕನ್ಯೆಯರು ದೀಪಗಳನ್ನು ಉರಿಸ್ತಾ ಇದ್ದಾರೆ. 10 ಮಂದಿ ಕನ್ಯೆಯರು ದೀಪ ಆರಿ ಹೋಗಿದೆ. ಆರಿ ಹೋಗೋದಕ್ಕೆ ಕಾರಣ ಏನು? ಅವರ ಪಾತ್ರೆಗಳಲ್ಲಿ ಎಣ್ಣೆ ಇಲ್ಲದೆ ಇರುವುದು. ಹಲ್ಲೆಲೂಯಾ. ಈಗ ಒಂದು ದುರ್ಘಟನೆ ನಡೀತಾ ಇದೆ. ಮಾರುವವನ ಬಳಿಗೆ ಅವರು ಹೋಗಿದ್ದಾರೆ. ಏನಕ್ಕಪ್ಪ? ಎಣ್ಣೆ ಕೊಂಡುಕೊಳ್ಳೋದಕ್ಕೆ ಹೋಗಿದ್ದಾರೆ. ಪರಲೋಕದ ಬಾಗಿಲು ಕ್ಲೋಸ್ ಆಯಿತು. ಪರಲೋಕದ ಬಾಗಿಲು ಮುಚ್ಚಲ್ಪಟ್ಟಿತ್ತು. ಪರಲೋಕದ ಬಾಗಿಲು ಅಂದರೆ ದೇವರ ಕೃಪೆ. ಇದು ಕೃಪೆಯ ಕಾಲದಲ್ಲಿ ನಾವಿದ್ದೀವಿ. ಆ ದೇಶದಲ್ಲಿ ಅಷ್ಟು 1,000 ಜನ ಸತ್ತಿದ್ದಾರೆ. ಕೊರೋನಾಯಿಂದ ಎಷ್ಟೋ ಕೋಟ್ಯಾಂತರ ಜನ ಸತ್ತಿದ್ದಾರೆ. ಆದರೆ ನೀನು ದೇವರ ಕೃಪೆಯಿಂದ ಇನ್ನೂ ಉಸಿರಾಡ್ತಾ ಇದೆಯಾ? ಪರಲೋಕದ ಬಾಗಿಲು, ದೇವರ ಕೃಪೆ ಅನ್ನುವಂಥ ಬಾಗಿಲು ನಿನಗೋಸ್ಕರ ಓಪನ್ ಆಗಿದೆ. ಕೆಟ್ಟ ಅಭ್ಯಾಸಗಳಲ್ಲಿ ಇದ್ರೂ ಕೂಡ ಪರಲೋಕದ ಬಾಗಿಲು ಅನ್ನುವಂಥ ದೇವರ ಕೃಪೆ ಇನ್ನೂ ಓಪನ್ ಆಗಿದೆ. ಅದು ಮುಚ್ಚಲ್ಪಟ್ಟಾಗ, ಸ್ವಾಮಿ ನನಗೆ ತೆರೆಯಿರಿ ಅಂತ ಅವರು ಬೇಡಿಕೊಂಡ್ರು. ಸ್ವಾಮಿ ನಮಗೂ ಬಾಗಿಲು ತೆರೆಯಿರಿ.
ಆಗ ಯೇಸು ಏನಂತ ಹೇಳ್ತಾನೆ? ಆಗ ಯೇಸು ಏನಂತ ಹೇಳ್ತಾ ಇದ್ದಾನೆ? ನಿಮ್ಮನ್ನು ನಾನು ಅರಿಯನೆಂದು ನಿಮಗೆ ಸತ್ಯವಾಗಿ ಹೇಳ್ತೇನೆ, ನೀನು ಯಾರಂತಾನೆ ನನಗೆ ಗೊತ್ತಿಲ್ಲ, ನೀನು ಯಾರಂತಾನೆ ನನಗೆ ಗೊತ್ತಿಲ್ಲ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಯೇಸುವೆ ನಮ್ಮನ್ನ ತಾಯಿಯ ಗರ್ಭದಲ್ಲಿ ಉಂಟು ಮಾಡಿದ, ಯೇಸುವೆ ನಮ್ಮನ್ನ ಹೆಸರಿಡಿದು ಕರೆದ, ಯೇಸುವೆ ನನಗೋಸ್ಕರ ನಿನಗೋಸ್ಕರ ಬೆತ್ತಲಾಗಿ 2 ಕೈಗಳು ಚಾಚಲ್ಪಟ್ಟು 2 ಕೈಗಳಿಗೆ ಮೊಳೆಗಳನ್ನು ಹೊಡಿಸ್ಕೊಂಡ, ಮುಳ್ಳಿನ ಕಿರೀಟ ತಲೆ ಮೇಲೆ ಧರಿಸ್ಕೊಂಡ, ಎಂಜಲು ಮುಖದ ಮೇಲೆ ಉಗುಳಿಸ್ಕೊಂಡ, ಬೆತ್ತಲಾದ ಅವಮಾನ ಸಹಿಸಿಕೊಂಡ, ನಿನ್ನನ್ನು ಗುಣಪಡಿಸುವುದಕ್ಕಾಗಿ 39 ಬಾಸುಂಡೆಗಳನ್ನು ಬೆನ್ನ ಮೇಲೆ ಧರಿಸ್ಕೊಂಡ. ಈಗ ಯೇಸು ಹೇಳ್ತಾ ಇದ್ದಾನೆ, ನೀನು ಯಾರಂತಾನೇ ಗೊತ್ತಿಲ್ಲ. ಅರ್ಥ ಏನಂದ್ರೆ, ಪರಲೋಕ ರಾಜ್ಯದಲ್ಲಿ ನಿನಗೆ ಜಾಗ ಇಲ್ಲ ಅಂತ ಅರ್ಥ. ಪರಲೋಕದಲ್ಲಿ ನಿನಗೆ ಎಂಟ್ರಿ ಇಲ್ಲ, ಪ್ರವೇಶವಿಲ್ಲ. ಬಾಗಿಲು, ದೇವರ ಕೃಪೆ, ದೇವರ ದಯೆ ಅನ್ನುವಂಥ ಬಾಗಿಲು ಮುಚ್ಚಲ್ಪಟ್ಟಿದೆ. ಮನುಷ್ಯನು ಹುಟ್ಟುವುದು ಒಂದೇ ಬಾರಿ, ಸಾಯುವುದು ಒಂದೇ ಬಾರಿ, ಆಮೇಲೆ ನ್ಯಾಯ ತೀರ್ಪು ಮನುಷ್ಯನಿಗೆ ನೇಮಕವಾಗಿದೆ. ಒಂದೇ ಸಾರಿ ಹುಟ್ಟುವುದು, ಒಂದೇ ಸಾರಿ ಸಾಯುವುದು ಮನುಷ್ಯರಿಗೆ ನೇಮಕವಾಗಿದೆ. ಮೇಲೆ ಸತ್ತ ಮೇಲೆ ನ್ಯಾಯ ತೀರ್ಪು ನಾವು ಎದುರಿಸಬೇಕು. ಆ ನ್ಯಾಯ ತೀರ್ಪಿನ ದಿನದಲ್ಲಿ ಬಾಗಿಲು ಮುಚ್ಚಲ್ಪಟ್ಟ ಮೇಲೆ ಬಾಗಿಲು ತಟ್ಟುವಂಥ 5 ಮಂದಿ ಬುದ್ಧಿಲ್ಲದ ಕನ್ಯೆಯರಿಗೆ ಯೇಸು ಸ್ವಾಮಿ ಪರಲೋಕದಿಂದ ಮಾತನಾಡ್ತಾ ಇದ್ದಾನೆ. ನಿಮ್ಮನ್ನು ನಾನು ಅರಿಯನು, ನೀವು ಯಾರಂತನೇ ಗೊತ್ತಿಲ್ಲ. ಇದು ಬಹಳ ಸೀರಿಯಸ್, ತುಂಬ ಸೀರಿಯಸ್. ಒಂದು ಕಾಲದಲ್ಲಿ ಅವರ ದೀಪಗಳು ಉರಿತಾ ಇತ್ತು. ಒಂದು ಕಾಲದಲ್ಲಿ ದೇವರೊಟ್ಟಿಗೆ ಒಳ್ಳೆ ಅನ್ಯೋನ್ಯತೆ ಇತ್ತು. ಯೇಸುವನ್ನು ನಂಬಿದ ದಿನದ ಪ್ರಾರಂಭದಲ್ಲಿ ಯೇಸುವೊಟ್ಟಿಗೆ ಪ್ರಾರ್ಥನೆ ಮಾಡೋದು ಬಿಟ್ರೆ ಇನ್ನೇನು ಬೇಡ ನಮಗೆ. ಬರ್ತಾ 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 ಯೇಸುವಿನ ನಂಬಿಕೆಯನ್ನೇ ಬಿಟ್ಟು ಹೋಗುವಂತ ಆಲೋಚನೆಗಳು. ಈ ವಾಕ್ಯವನ್ನು ರಾತ್ರಿ ನಾನು ಸಿದ್ಧ ಮಾಡುವಾಗ ಒಂದು ಕುಟುಂಬದ ಕುರಿತಾಗಿ ದೇವರು ನನಗೆ ನೆನಪಿಗೆ ತಂದರು. ಅವರಿಗೆ ಈಗ ಇರುವಂಥ ಪರಿಸ್ಥಿತಿ ಅಲ್ಲ, ಹಿಂದಿನ ದಿನಗಳಲ್ಲಿ ಅವರು ಮಾತನಾಡಿದ ಮಾತುಗಳು. ಹಿಂದಿನ ದಿನಗಳಲ್ಲಿ ಅವರು ನನ್ನೊಟ್ಟಿಗೆ ಮಾತನಾಡಿದ ಮಾತುಗಳು ಏನು ಗೊತ್ತಾ? ಸ್ವಲ್ಪ ಗಮನ ಕೊಡಿ. ನನಗೆ ವಿಶ್ವಾಸಿಗಳಲ್ಲಿ ಒಂದು ಮಗಳು, ದೇವರ ಮಗಳು ಸಿಕ್ಕಿಲ್ಲ ಅಂದರೆ ವಿಗ್ರಹಾರಾಧನೆ ಮಾಡುವಂಥ ದೇವರ ಮಗಳನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ನನ್ನ ತಂದೆ ತಾಯಿ ಒತ್ತಾಯ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಾ ಯಾರಂತ? ಒಬ್ಬ ಯೌವನಸ್ಥ ಮಗನಿಗೆ ವಿಶ್ವಾಸಿಗಳಲ್ಲಿ ಒಂದು ಹುಡುಗಿ ಸಿಕ್ಕಿಲ್ಲ ಅಂದರೆ, ದೇವರ ಮಗಳು ಸಿಕ್ಕಿಲ್ಲ ಅಂದರೆ, ವಿಗ್ರಹಾರಾಧನೆ ಮಾಡುವಂಥ ಅನ್ಯ ಜನಗಳ ಹುಡುಗಿಯನ್ನ ಮದುವೆ ಮಾಡ್ಕೊಂತ ನನ್ನ ತಂದೆ ತಾಯಿ ಹೇಳ್ತಾ ಇದ್ದಾರೆ. ಎಂಥ ಮಾತು ಇದು! ಸಂಸೋನನ ಜೀವನದಲ್ಲಿ ಅನ್ಯ ಜನಗಳನ್ನ ಮದುವೆ ಆದ. ಮೊದಲ ಹೆಂಡತಿ ಡಿವೋರ್ಸ್ ಕೊಟ್ಲು, 2ನೇ ಹೆಂಡತಿ ಒಪ್ಪಿಸ್ಕೊಟ್ಲು ವೈರಿಗಳಿಗೆ, ಸಂಸೋನನ ವೈರಿಗಳಿಗೆ. 2ನೇ ಹೆಂಗಸು ವ್ಯಭಿಚಾರಿ. ಎಂಥ ಒಂದು ಜೀವನ! ಯಾಕೆ ಗೊತ್ತಾ? ಎಣ್ಣೆ ಇಲ್ಲ, ಅಭಿಷೇಕ ಇಲ್ಲ, ಪವಿತ್ರಾತ್ಮನೊಟ್ಟಿಗೆ ಅನ್ಯೋನ್ಯತೆ ಇಲ್ಲ, ದೇವರೊಟ್ಟಿಗೆ ಅನ್ಯೋನ್ಯತೆ ಇಲ್ಲ, ದೇವರ ಸ್ವರ ಕೇಳೋದಿಲ್ಲ, ದೇವರೊಟ್ಟಿಗೆ ಮಾತಾಡೋದಿಲ್ಲ. ಒಂದು ಹುಡುಗಿ ಮದುವೆ ಆಗೋದಕ್ಕೆ ಸಿಕ್ಕಿಲ್ಲ ಅಂದ್ಬಿಟ್ಟು ವಿಗ್ರಹಾರಾಧನೆ ಮಾಡುವಂಥ ಯೌವನ ಸ್ತ್ರೀಯನ್ನು ನೋಡಿ ಆ ಹುಡುಗಿಯನ್ನು ಮದುವೆ ಮಾಡೋದಕ್ಕೆ ಆಲೋಚನೆ ನನ್ನ ತಂದೆ ತಾಯಿ ಮಾಡ್ತಾ ಇದ್ದಾರೆ ಅಂತ ಹೇಳ್ದ ಆ ಹುಡುಗ. ಒಂದು ಕಾಲದಲ್ಲಿ ನೀನು ದೀಕ್ಷಾ ಸ್ನಾನ ತೆಗೆದುಕೊಂಡು ನಿನ್ನ ಸಭಾಪಾಲಕನು ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ನಿಮ್ಮನ್ನು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಬೆಳೆಸಿದ್ದು, ದೇವರು ನಿಮ್ಮನ್ನು ಕೂಗಿ ಕರೆದದ್ದು, ದೇವರು ನಿಮಗೆ ಬಿಡುಗಡೆ ಕೊಟ್ಟದ್ದು, ದೇವರು ನಿನ್ನ ಹೆಸರನ್ನು ಹಿಡಿದು ಕರೆದದ್ದು, ನಿನಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಸತ್ತದ್ದು, ನಿನಗೋಸ್ಕರ ಪ್ರಾಣ ಕೊಟ್ಟದ್ದು, ನಿನಗೋಸ್ಕರ ಎಂಜಲನ ಮುಖದ ಮೇಲೆ ಉಗುಳಿಸ್ಕೊಂಡದ್ದು ಎಲ್ಲವನ್ನ ಒಂದು ಹೆಣ್ಣಿಗಾಗಿ ನೀನು ಮರ್ತುಬಿಟ್ಟ. ಅದನ್ನೇ ಹೇಳೋದು, ಎಣ್ಣೆ ಇಲ್ಲ, ಎಣ್ಣೆ ಕೊಂಡುಕೊಳ್ಬೇಕು. ಎಲ್ಲಿ ಸಿಗ್ತದೆ? ದೇವರ ಪ್ರಸನ್ನತೆಯಲ್ಲಿ. ಮರಿಯಳು ದೇವರ ಪ್ರಸನ್ನತೆಯಲ್ಲಿ ಆತನ ಪಾದ ಸನ್ನಿಧಾನದಲ್ಲಿ ಕೂತು ಆತನ ಬಾಯಿಂದ ಬರುವಂಥ ಜೀವವುಳ್ಳ ವಾಕ್ಯಗಳನ್ನು ಕೇಳಿ ಆ ಎಣ್ಣೆ ಕೊಂಡುಕೊಂಡಳು.
ಸಮಾಧಾನ, ಉತ್ತಮವಾದ ಭಾಗ ಆಕೆಯಿಂದ ತೆಗೆಯಲ್ಪಡುವುದಿಲ್ಲ. ನಿನ್ನಲ್ಲಿರುವಂಥ ದೇವರೊಟ್ಟಿಗೆ ಇರುವಂಥ ಸಂಬಂಧ ಸ್ವಲ್ಪ ನೀನು ಇನ್ನೊಬ್ಬರು ಕೊಡೋಕ್ಕಾಗಲ್ಲ. ಅವರಿಗೆ ಸಂಬಂಧ ಬೇಕಾದರೆ ನಿನ್ನ ಹತ್ರ ಅದನ್ನು ಪಡ್ಕೊಳ್ಳೋಕ್ಕಾಗಲ್ಲ. ನೀನು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬಹುದು, ಆದರೆ ದೇವರೊಟ್ಟಿಗೆ ಒಳ್ಳೆಯ ಸಂಬಂಧ ಅನ್ನುವಂಥ ಎಣ್ಣೆ ದೇವರಿಂದನೇ ಕೊಂಡುಕೊಳ್ಬೇಕು. ದುಡ್ಡಿಂದ ಅಲ್ಲ, ಸಮಯ ದೇವರು ಕೊಡಬೇಕು. ದೇವರೊಟ್ಟಿಗೆ ಮಾತಾಡಬೇಕು. ದೇವರು ನಮ್ಮೊಟ್ಟಿಗೆ ಮಾತಾಡುವ ಹಾಗೆ ಬೈಬಲ್ ತೆರಿಬೇಕು. ನನ್ನ ಸಭೆಯಲ್ಲಿ ತುಂಬ ಜನ ಬಂದರೆ ನಾನು ಬೇಗ ಇದಾಗೋದಿಲ್ಲ. ನನಗೆ ಗೊತ್ತು ದೇವರೊಟ್ಟಿಗೆ ಎಷ್ಟು ಅನ್ಯೋನ್ಯತೆ ಕೆಲವರಿಗೆ ಇದೆ ಅಂತ. ಅವ್ರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ. ಅವರಿಗೋಸ್ಕರ ಈ ಸಂದೇಶ. ನಿನ್ನ ಎಣ್ಣೆ ಖಾಲಿ ಆಗ್ತಾ ಇದೆಯಾ? ದೇವರ ಹತ್ರ ಹೋಗು, ಮೊಣಕಾಲವರು ಪ್ರಾರ್ಥನೆ ಮಾಡು. ದೇವರು ಎಣ್ಣೆ ಕೊಡ್ತಾನೆ. ನಿನ್ನ ದೀಪ ಆರಿ ಹೋಗದ ಹಾಗೆ ಈ ಎಣ್ಣೆ ಸಹಾಯ ಮಾಡ್ತದೆ. ಯಾವಾಗ ಹೋಗಿ ಕೊಂಡ್ಕೊಂಡು ಇವತ್ತು ನಿನ್ನ ದೀಪ ಉರಿಬೇಕಂದ್ರೆ ಆಗೋದಿಲ್ಲ. ಪ್ರತಿದಿನ ದೇವರಿಂದ ಎಣ್ಣೆ ಕೊಂಡುಕೊಳ್ಬೇಕು. ದೇವರು ನಮ್ಮನ್ನು ಕೂಗಿ ಕರೀತಾ ಇದ್ದ. ಪರಲೋಕದಿಂದ ಒಂದು ಶಬ್ದ, ಇಗೋ ಮೊದಲಿಂಗನು, ಆತನನ್ನು ಎದುರುಗೊಳ್ಳೋದಕ್ಕೆ ಹೊರಡಿರಿ. ಸ್ವಲ್ಪ ದಿನಗಳ ಹಿಂದೆ ನನಗಾದ ದರ್ಶನ ಇವತ್ತು ನಾನು ಹೇಳಿ, ಕೆಲವು ದರ್ಶನಗಳನ್ನು ಹೇಳಿ ನಾನು ಮುಗಿಸೋದಕ್ಕೆ ಇಷ್ಟಪಡ್ತೀನಿ. ಸುಮಾರು 4-5 ವರ್ಷಗಳು ನಾನು ನಡೆಯೋದಕ್ಕೆ ಆಗದೇ ಇರುವಾಗ, ಎರಡು ಕಾಲು ನನಗಿತ್ತು. ಬ್ಯಾಂಡೇಜು ನಾನೇ ಮಾಡ್ಕೊಳ್ತಾ ಇದ್ದೆ, ಡ್ರೆಸ್ಸಿಂಗ್ ಎಲ್ಲ ನಾನೇ ಮಾಡ್ಕೊಳ್ತಾ ಇದ್ದೆ. ಕಿರಣ್ ಅನ್ನುವಂಥ ಒಳ್ಳೆ ಸ್ನೇಹಿತ, ಬಹಳ ಕ್ಲೋಸ್ ಫ್ರೆಂಡ್, ಅವರ ತಮ್ಮನೇ ಇದೆಲ್ಲ ಕೊಡಿಸಿರೋದು. ಆ ಹುಡುಗ ಎಷ್ಟು ಕ್ಲೋಸ್ ಅಂದರೆ ಅಣ್ಣ ತಮ್ಮಂದ್ರ ಹಾಗೆ. ಅವನ ಬಟ್ಟೆ ನಾನು ಹಾಕ್ಕೊಳ್ಳೋದು, ನನ್ನ ಬಟ್ಟೆ, ನನ್ನ ಪ್ಯಾಂಟು, ಅವನ ಪ್ಯಾಂಟು ನಾನು ಹಾಕ್ಕೊಳ್ಳೋದು ಕಾಲೇಜ್ಗೆ ಹೋಗುವಾಗ. ಯಾಕಂದರೆ ಕಾಲೇಜು ಹುಡುಗರು ಹೇಗಿರಬೇಕು? ಚೆನ್ನಾಗಿರ್ಬೇಕು ಬಟ್ಟೆಗಳು. ಅವನ ಬಟ್ಟೆ ನಾನು ಹಾಕ್ಕೊತಾ ಇದ್ದೆ, ನನ್ನ ಬಟ್ಟೆ ಚೆನ್ನಾಗಿದ್ದರೆ ಅವನು ಕೊಡ್ತಾಯಿದ್ದೆ. ಅವನು ಇಂಜಿನಿಯರಿಂಗ್ ಓದ್ದ, ನಾನು ಇಂಜಿನಿಯರಿಂಗ್ ಕಾಲೇಜಲ್ಲೇ ಓದಿದ್ದು. ಅವನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಅವನು ಏನು ಮಾಡ್ದ ಗೊತ್ತಾ? ಒಂದು ಪೇಪರ್ ಕೊಟ್ಟ. ಪೇಪರಲ್ಲಿ ಪ್ರಿಂಟ್ ಆಗಿದೆ, ಪ್ರಾರ್ಥನೆ ಮಾಡುವುದು ಹೇಗೆ ಅನ್ನುವುದು ಪ್ರಿಂಟ್ ಆಗಿದೆ. ಅವನು ಹೇಳ್ದ, ದಿನಕ್ಕೆ ಕಮ್ಮಿ ಅಂದರೆ 100 ಸಲ ಇದನ್ನು ಓದು. ಒಂದೊಂದು ಸಲ ಓದಿದ್ರೆ ದೊಡ್ಡ ದೊಡ್ಡ ಆಶೀರ್ವಾದ ನಿನಗೆ ಬರ್ತದೆ. ಅದರ ಮೂಲಕನೇ ನಾನು ಪ್ರಾರ್ಥನೆ ಮಾಡೋದು ಕಲಿತೆ. ಅದರಲ್ಲಿ ಮರಿಯಳಿಗೆ ಪ್ರಾರ್ಥನೆ ಮಾಡೋದು ಇತ್ತು. ಅದನ್ನು ನಾನು ಮಾಡ್ತಾ ಇರಲಿಲ್ಲ. ನನಗೆ ಗೊತ್ತಿತ್ತು ಯೇಸು ಮಾತ್ರ ದೇವರು ಅಂತ. ಅದನ್ನು 100 ಸಲ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ, ರಾತ್ರಿವರೆಗೂ ನಿದ್ದೆ ಬಂದಿಲ್ಲ ಅಂದರೂ ಕೂಡ ಬೆಡ್ ಮೇಲೇ ಇರೋದು, ಎಲ್ಲೂ ಓಡಾಡೋದಿಲ್ಲ. ಆಕ್ಸಿಡೆಂಟ್ ಆಗಿದೆ, ಒಂದು ಹೆಜ್ಜೆ ಇಡೋಕ್ಕಾಗಿಲ್ಲ, ಆಗ್ತಾ ಇರಲಿಲ್ಲ. ಆವಾಗ ನಾನೇನು ಮಾಡ್ತಾಯಿದ್ದೆ? ಪ್ರಾರ್ಥನೆ ಮಾಡ್ತಾಯಿದ್ದೆ. ದಿನಕ್ಕೆ 300-350 ಸಲ ಅದರಲ್ಲಿ ಬರೆದ ಪ್ರಾರ್ಥನೆ ನಾನು ಹೇಳ್ತಾ ಇದ್ದೆ. ಹಾಗೆ ಓದ್ತಾ ನೋಡಿಕೊಂಡು ಓದ್ತಾ ಪೇಪರ್ ಕೆಳಗಡೆ ಇಟ್ಟು ಅದರಲ್ಲಿರೋದೆಲ್ಲ ನಾನು ಬಾಯಿಂದ ಹೇಳ್ತಾ ಇದ್ದೆ. ಈ ದಿನಗಳೆಲ್ಲ ಆದಂಥ ದರ್ಶನ ಏನಂದರೆ, ಹೊಲ ಗದ್ದೆಗಳಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಹೊಲ ಗದ್ದೆ ಬಾರ್ಡರ್ ತುದಿಯಲ್ಲಿ ಕಾಲು ನಡಿಗೆ ಅಥವಾ ಬಾರ್ಡರ್ ಇರುತ್ತೆ, ಏನಂತ ಹೇಳ್ತಾರೆ, ಗಡ್ಡೆ ಇರುತ್ತೆ. ಆ ಗಡ್ಡೆ ಮೇಲೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ತುಂಬ ಬಾಯಾರಿಕೆ ಆಗ್ತಾಯಿದೆ, ನೀರು ಬೇಕೇ ಬೇಕು. ಸುತ್ತಲೂ ನೋಡ್ತಾ ಇದ್ದೀನಿ, ಎಲ್ಲ ನೋಡ್ತಾ ಇದ್ದೀನಿ. ಈಗ ನಾವು ನೋಡುವ ಹಾಗೆ ಹಸಿರಾದ ಗಿಡ, ಹಸಿರಾದ ಎಲೆ ಅಥವಾ ಹೂವುಗಳು ಯಾವುದೂ ಇಲ್ಲ. ಆದರೆ ಹೊಲ ಗದ್ದೆಗಳು. ನಡ್ಕೊಂಡು ಹೋಗ್ತಾ ಇದ್ದೀನಿ, ಬಾವಿ ಎಲ್ಲಾದರೂ ಸಿಕ್ಕುತ್ತಾ ಅಂತ ನಾನು ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ದೊಡ್ಡ ಬಾವಿ ನೋಡಿಬಿಟ್ಟು ಬಹಳ ಖುಷಿ ಆಯಿತು. ಅದರ ಹತ್ರ ಹೋದೆ. ಆ ಬಾವಿ ಸುತ್ತಲೂ ಅದರಲ್ಲಿ ಬೀಳಬಾರ್ದಂತ ಸುತ್ತಲೂ ಏನೋ ಕಟ್ಟಿರ್ತಾರೆ ಅಲ್ವಾ, ಅದರ ಹತ್ರ ಹೋಗ್ಬಿಟ್ಟು ಇದೇ ಥರ ಸೇಮ್ ಇಷ್ಟ ಇಟ್ಟು ಅದರ ಸುತ್ತಲೂ ಕಟ್ಟಿದ್ರು, ಸುರಕ್ಷಿತ ಕಾರಣಕ್ಕಾಗಿ. ಈಗ ಹೋಗಿ ಬಗ್ಗಿ ನೋಡ್ತಾ ಇದ್ದೀನಿ, ಕೆಳಗಡೆ ನೋಡ್ತಾ ಇದ್ದೀನಿ, ಬಹಳ ಆಳವಾಗಿದೆ. ಆದರೆ ನೀರು ಒಂದು ತೊಟ್ಟು ಕೂಡ ಇಲ್ಲ. ತಲೆಯನ್ನು ಮೇಲೆ ಕೆತ್ತಿಬಿಟ್ಟೆ. ದೇವರಾತ್ಮನೇ ಹೇಳ್ದ, ಸರಿಯಾಗಿ ನೋಡು, ಬಹಳ ದೊಡ್ಡ ಬಾವಿ, ನೀರೇ ಇಲ್ಲ. ದೇವರಾತ್ಮ ಹೇಳ್ದ, ಸರಿಯಾಗಿ ಇನ್ನೊಂದು ಸಲ ನೋಡು, ಆ ದೊಡ್ಡ ಬಾವಿಯ ಮಧ್ಯದಲ್ಲಿ ತಳದಲ್ಲಿ ನನ್ನ ಭುಜ ಎಷ್ಟಾಗಲ ಇದೆಯೋ ಅಷ್ಟು ಸಣ್ಣದಾದ ಒಂದು ಬಾವಿ. ಆ ಬಾವಿ ತುಂಬ ನೀರಿದೆ.
ಆ ನೀರು ಕೆಂಪು ಬಣ್ಣ ಇದೆ. ಕೆಂಪು ಬಣ್ಣ ಅಂದರೆ ರಕ್ತದ ಬಣ್ಣ ಅಲ್ಲ, ದ್ರಾಕ್ಷಾರಸದ ಬಣ್ಣ. ದೇವರಾತ್ಮನು ಹೇಳಿದ, ಮೇಲಿಂದ ಧುಮುಕು. ಆ ಸಣ್ಣ ಬಾವಿಗೆ ಮೇಲಿಂದ ನೀನು ತಲೆ ಮೊದಲು ಬೀಳಬೇಕು, ಕಾಲು ಮೇಲೆ ಇರಬೇಕು. ಮೇಲಿಂದ ಧುಮುಕು, ತಲೆ ಕೆಳಗಾಗಿ ಧುಮುಕು ಅಂತ ಹೇಳ್ತು ದೇವರಾತ್ಮ. ನಾನು ಯೋಚನೆ ಮಾಡಿದೆ, ಮೇಲಿಂದ ನಾನು ಧುಮುಕಿದ್ರೆ ಅದಿರೋದೇ ಇಷ್ಟ ಆಗಲ್ಲ. ಸ್ವಲ್ಪ ಸೈಡಿಗೆ ಬಿದ್ದರೆ ನನ್ನ ತಲೆ ಗಾಯ ಆಗ್ತದೆ, ಅಥವಾ ನಾನು ಸತ್ತೋಗ್ತೀನಿ, ನನ್ನ ತಲೆ ಒಡೆದೋಗ್ತದೆ ಅಂತ ಆಲೋಚನೆ ಮಾಡಿದೆ. ಭಯ ಬಂತು. ನಾನು ಧುಮುಕೋದು ಬೇಡ ಅಂತ ಆಲೋಚನೆ ಮಾಡಿದೆ. ಮತ್ತೆ ದೇವರಾತ್ಮ ಮಾತಾಡಿದ್ರು. ದೇವರಾತ್ಮ ಮಾತನಾಡ್ದ, ನಾನು ನಿನ್ನ ಜೊತೆ ಇದ್ದೀನಿ, ನಿನಗೇನಾಗೋದಿಲ್ಲ, ಮೇಲಿಂದ ಧುಮುಕು. ಒತ್ತಾಯ ಮಾಡ್ದ ಪವಿತ್ರಾತ್ಮನು. ಏನಾದರೂ ಆಗ್ಬಿಡ್ಲಿ ಪರವಾಗಿಲ್ಲ ಅಂದ್ಬಿಟ್ಟು ಏನು ಮಾಡಿದೆ, ತಲೆ ಕೆಳಗಾಗಿ ಕಾಲು ಮೇಲಾಗಿ ಮೇಲಿಂದ ಧುಮುಕಿದೆ. ಮೇಲಿಂದ ಧುಮುಕಿದಾಗ ಆ ದ್ರಾಕ್ಷಾರಸ ನನ್ನ ತಲೆಗೆ ಟಚ್ ಆಗಿ ಪೂರ್ತಿ ನನ್ನ ಕಾಲೆಲ್ಲ ಮುಳುಗಿ ನನ್ನ ದಾಹವೆಲ್ಲ ಮರೆಯಾಗಿ ಹೋಗ್ಬಿಡ್ತು. ಬಹಳ ದಾಹದಲ್ಲಿರುವಂಥ ನನಗೆ ಆ ದಾಹ ಎಲ್ಲಿ ಹೋಯ್ತಂತಲೇ ಗೊತ್ತಿಲ್ಲ. ಎಸ್ಸಿಯಲ್ಲಿರುವಂಥ ಅನುಭವ ಆಯಿತು. ಒಂದು ಸಂತೃಪ್ತಿಯಾದ ಒಂದು ಅನುಭವ ಆಯಿತು ನನಗೆ. ಅದಿರೋದೇ ಇಷ್ಟೇ ಆಗಲ್ಲ, ಅದರ ಮೂಲಕ ಅದು ಹೋಗ್ತಾ ಇದೆ, ಪೈಪ್ ಥರ ಹೋಗ್ತಾನೇ ಇದೆ. ನಾನು ಹೋಗ್ತಾನೇ ಇದ್ದೀನಿ. ಹೋಗಿ ಒಂದು ಕಡೆ ಮೇಲಕ್ಕೆ ಬಂದೆ. ಕಣ್ಣು ತೆರಿತಾ ಇದ್ದೀನಿ. ಎಲ್ಲ ಬಂಗಾರ ಗೋಡೆಗಳು, ಬಂಗಾರದ ನೆಲ, ಮೇಲೆ ನೋಡಿದ್ರೆ ಬಂಗಾರ. ಅಲ್ಲಿ ದೊಡ್ಡ ಒಂದು ಮೇಜಿದೆ, ಆ ಮೇಜು ಬಂಗಾರ. ಅಲ್ಲಿ ಒಂದು ಪುಸ್ತಕ ಇದೆ, ಜೀವಬಾಧ್ಯರ ಪಟ್ಟಿ ಇರುವಂಥ ಪುಸ್ತಕ, ಅದು ಬಂಗಾರ. ಹಾಳೆಗಳು ಬಂಗಾರ. ಪೆನ್ ಇದೆ, ಪೆನ್ನು ಬಂಗಾರ. ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಈ ಟೋಪ ಹಾಕ್ಕೊಂಡಿದ್ದಾನೆ, ಬಟ್ಟೆಗಳೆಲ್ಲ ಹಾಕ್ಕೊಂಡಿದ್ದಾನೆ ಬಂಗಾರದ್ದು, ಎಲ್ಲ ಬಂಗಾರ. ಆವಾಗ ನನಗೆ ಗೊತ್ತಾಯ್ತು ಇದು ಪರಲೋಕ ಅಂತ. ಆ ವ್ಯಕ್ತಿಗೆ ನಾನು ಕೇಳಿದೆ, ಯೇಸು ಸ್ವಾಮಿ ಯಾವಾಗ ಬರ್ತಾರೆ ಅಂತ. ಯೇಸು ಸ್ವಾಮಿ ಎಲ್ಲಿ, ಯೇಸು ಸ್ವಾಮಿ ಎಲ್ಲಿ ಅಂತ ಹೇಳಿದ ತಕ್ಷಣವೇ ಈ ಕಡೆಯಿಂದ ಒಂದು ತುತ್ತೂರಿ ಶಬ್ದ ಬರ್ತಾ ಇದೆ. ತುತ್ತೂರಿ ಶಬ್ದ ಜೋರಾಗಿ ಬರ್ತಾ ಇದೆ. ಆ ತುತ್ತೂರಿಯ ಶಬ್ದವನ್ನು ಊದಿದ ದೇವದೂತರು ಹೇಳ್ತಾ ಇದ್ದಾರೆ, ಇಗೋ ಯೇಸು ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಯೇಸು ನನ್ನ ಹತ್ತಿರ ಬಂದ, ಅಷ್ಟೇ ಕನಸು. ಪ್ರೀತಿಯ ದೇವರ ಮಕ್ಕಳೇ, ಪರಲೋಕದಿಂದ ಒಂದು ಶಬ್ದ ವಿಶ್ವಾಸಿಗಳಿಗೆ ಬರ್ತಾ ಇದೆ, ಇಗೋ ಮೊದಲಿಂಗನು, ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಗ್ತಾ ಇದೆ. ಈಗ ರೀಸೆಂಟಾಗಿ ಆದಂಥ ದರ್ಶನದಲ್ಲಿ ನಾನು ಕೂಡ ಬೆಟ್ಟವನ್ನು ಹತ್ತುತ್ತಾ ಇದ್ದೀನಿ. ಒಬ್ಬ ಯವನಸ್ಥ, ಒಬ್ಬ ವಯಸ್ಸಾದ ವ್ಯಕ್ತಿ ಹತ್ತಿದ್ರು. ಪರಲೋಕ ಅವರಿಗೆ ತೆರೆಯಲ್ಪಡಲಿಲ್ಲ. ನಾಶನಕ್ಕೆ ಹೋದ್ರು, ಅವರು ನರಕಕ್ಕೆ ಹೋದರು. ಕಣ್ಣಲ್ಲಿ ನೋಡಿದೆ, ಬಹಳ ಕಣ್ಣೀರಿಟ್ಟೆ, ವೇದನೆ ಪಟ್ಟೆ. ನಾನು ಬೆಟ್ಟವನ್ನು ಹತ್ತುತ್ತಾ ಇದ್ದೀನಿ, ಬರೀ ಕತ್ತಲು, ಆದರೆ ಹತ್ತೋದು ಇಳಿಯೋದು ಎಲ್ಲ ಗೊತ್ತಾಗ್ತಾ ಇದೆ. ಆ ನನ್ನ ಭುಜದ ಅಗಲದಷ್ಟಿರುವಂಥ ಕಪ್ಪು ಬಂಡೆ ಮೇಲೆ ಕೈ ಇಟ್ಟು ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಪರಲೋಕ ನನಗೆ ಓಪನ್ ಆಯಿತು. ಕಣ್ಣು ಹೀಗೆ ಕ್ಲೋಸ್ ಆಗಿದೆ, ಯಾವುದೇ ಬೆಳಕಿಲ್ಲ, ಆದರೆ ಪರಲೋಕ ಓಪನ್ ಆಗೋದು ಗೊತ್ತಾಗ್ತಾ ಇದೆ. ಪರಲೋಕ ಓಪನ್ ಆಯಿತು. ಪರಲೋಕಕ್ಕೆ ಹೋದೆ. ನಾನು ಕಣ್ಣೇ ತೆರೆದಿಲ್ಲ. ಕಣ್ಣು ತೆರೆದ ಇರೋದ್ರಿಂದ ಯಾವುದೂ ನಾನು ನೋಡೋಕ್ಕಾಗಿಲ್ಲ. ಆದರೆ ಪರಲೋಕದ ಒಳಗಡೆಯಿಂದ ತುತ್ತೂರಿ ಶಬ್ದ, ತುತ್ತೂರಿ ಊದುತ್ತಾ ಇದ್ದಾರೆ. ಆ ತುತ್ತೂರಿ ಶಬ್ದದ ಒಳಗಿಂದ ಒಂದು ಶಬ್ದ, ದೇವರು ಮಾತನಾಡ್ತಾ ಇದ್ದಾನೆ, ಮತ್ತೆ ನಿನ್ನನ್ನು ನಾನು ಕಳಿಸ್ತೇನೆ, ಹೋಗು ಸುವಾರ್ತೆಯನ್ನು ಸಾರುವುದಕ್ಕೆ. ಈ ಶಬ್ದ ನಾನು ಕೇಳಿಸ್ಕೊಂಡೆ. ನಾನು ಈ ದರ್ಶನವನ್ನು ಯಾಕೆ ವಿವರ ಮಾಡ್ತಾ ಇದ್ದೇನೆಂದರೆ, ಒಂದು ಕಾಲದಲ್ಲಿ ಉರಿತಾ ಇರುವಂಥ, ಪರಲೋಕ ತೆರೆಯಲ್ಪಡದೇ ಇರುವಂಥ ವ್ಯಕ್ತಿಗಳು ನರಕಕ್ಕೆ ಹೋಗೋದಕ್ಕೆ ಕಾರಣ ಏನಂದ್ರೆ, ನರಕದ ಹಾದಿಯಲ್ಲಿರುವುದಕ್ಕೆ ಕಾರಣ ಏನಂದ್ರೆ, ಪರಲೋಕದ ಬಾಗಿಲು ಅವರಿಗೆ ತೆರೆಯಲ್ಪಡದೇ ಇರುವುದಕ್ಕೆ ಕಾರಣ ಏನಂದ್ರೆ, ಎಣ್ಣೆ ಅನ್ನುವಂಥ ಅಭಿಷೇಕ, ಎಣ್ಣೆ ಅನ್ನುವಂಥ ದೇವರೊಟ್ಟಿಗೆ ಅನ್ಯೋನ್ಯತೆ, ದೇವರೊಟ್ಟಿಗೆ ಒಳ್ಳೆಯ ಹತ್ತಿರದ ಸಂಬಂಧ, ಪವಿತ್ರಾತ್ಮನ ವರಗಳು ಫಲಗಳು ಹೊಂದದೇ ಇರುವುದು. ಪವಿತ್ರಾತ್ಮನ ವರಗಳು ಎಲ್ಲರೂ ಹೊಂದಿಕೊಳ್ಳೋಕ್ಕಾಗಲ್ಲ, ಪವಿತ್ರಾತ್ಮನ ಫಲಗಳು ಎಲ್ಲರೂ ಹೊಂದಿಕೊಳ್ಳೋಕ್ಕಾಗಲ್ಲ. ಆದರೆ ದೇವರೊಟ್ಟಿಗೆ ಒಳ್ಳೆಯ ಸಂಬಂಧ ಅನ್ನುವಂಥ ಎಣ್ಣೆ ನೀನು ಪ್ರತಿದಿನ ಕೊಂಡುಕೊಂಡ್ರೆ ದೇವರಿಂದ ಪರಲೋಕದ ಬಾಗಿಲು ನಿನಗೆ ತೆರೆಯಲ್ಪಟ್ಟು
ದೇವರು ಬರುವ ದಿನದಲ್ಲಿ ಪರಲೋಕದಲ್ಲಿ ನಿನಗೆ ಜಾಗವನ್ನು ದೇವರು ಕೊಡ್ತಾನೆ. ಒಂದು ಆಮೇಲೆ ಹೇಳ್ತೀರಾ? ಹಲ್ಲೆಲೂಯಾ. ನಿನ್ನ ದೀಪ ಉರಿತಾ ಇರಬೇಕು. ದೀಪ ಆರಿಸೋದಕ್ಕೆ ಜನಗಳನ್ನೇ ಸೈತಾನ ಉಪಯೋಗ ಮಾಡ್ತಾನೆ. ನಿನ್ನ ದೀಪ ಉರಿತಾ ಇರಬೇಕು. ಪರಿಸ್ಥಿತಿಗಳು ಏನೇ ಇದ್ದರೂ ಕೂಡ ಆತ್ಮೀಕ ದೀಪ, ಆತ್ಮಕ್ಕೆ ಆ ಎಣ್ಣೆ ಬೇಕು. ಹಲ್ಲೆಲೂಯಾ. ಇಲ್ಲದೆ ಹೋದರೆ ನಾವು ನರಕದಲ್ಲಿ ದೊಬ್ಬಲ್ಪಡ್ತೀವಿ. ಅಭಿಷೇಕ ಇಲ್ಲ ಅಂತ ದೇವರು ದೊಬ್ಬಲ್ಲ. ಅಭಿಷೇಕ ಇಲ್ಲ ಅಂದರೆ ಪಾಪಕ್ಕೆ ನಾವು ದಾಸರಾಗ್ತೀವಿ. ಪಾಪಕ್ಕೆ ದಾಸರಾದರೆ ನಾವು ಪಾಪಿಗಳಾಗ್ತೀವಿ. ಸಂಸೋನನ ಹಾಗೆ ಅವನು ಕೊನೆ ದಿನದಲ್ಲಿ ಮಾನಸಾಂತರ ಹೊಂದಿದ. ಮಾನಸಾಂತರ ಹೊಂದೋದಕ್ಕೆ ಅವನಿಗೆ ಅವಕಾಶ ಸಿಕ್ಕದೆ ಹೋಗಿದ್ದಿದ್ರೆ ಅವನ ನರಕಕ್ಕೆ ಹೋಗ್ಬಿಡ್ತಾ ಇದ್ದ ಅಲ್ವಾ? ಸಂಸೋನನ ಪುಸ್ತಕ, ಸಂಸೋನನ ಜೀವನ ಚರಿತ್ರೆ ಹೋದವಾರ ನೀವು ಕೇಳಿದ್ರಿ. ಯಾವುದಾದ್ರೂ ಒಳ್ಳೇದು ಏನಾದರೂ ಇದೆಯಾ ಸಂಸೋನನಲ್ಲಿ? ಯಾವುದಾದ್ರೂ ಒಳ್ಳೆಯದು? 4 ಅಧ್ಯಾಯಗಳು ಓದಿ, ನ್ಯಾಯಸ್ಥಾಪಕರು 13ರಿಂದ 16ವರೆಗೂ ಓದಿ. ಸಂಸೋನನ ಜೀವನ ಚರಿತ್ರೆ ಬರೆದಿದೆ. ಏನಾದರೂ ದೇವರಿಗೋಸ್ಕರ ಅವನು ಮಾಡಿದ್ದು ಬರೆದಿದೆಯಾ? ಆದರೆ ಅವನು ನಂಬಿಕೆ ವೀರರ ಪಟ್ಟಿಯಲ್ಲಿ ಅವನ ಹೆಸರು ಬರೆಯಲ್ಪಟ್ಟಿದೆ. ಯಾಕೆ ಗೊತ್ತಾ? ಅವನು ಕೊನೆಯ ದಿನದಲ್ಲಿ, ಸಾವು ಅವನಿಗೆ ಹತ್ತಿರ ಬಂದಂಥ ದಿನದಲ್ಲಿ ಅವನು ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ಮೀನಿಂಗ್ ಏನು, ಅರ್ಥ ಏನು? ಎಣ್ಣೆಯನ್ನು ಕೊಂಡುಕೊಳ್ತಾನೆ. ಆ ದಿನದಲ್ಲೇ ಸಾಯ್ತಾನೆ. ಪರಲೋಕಕ್ಕೆ ಎಂಟ್ರಿ, ಪರಲೋಕಕ್ಕೆ ಪ್ರವೇಶವನ್ನು ಪಡಿತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ಕನ್ಯರು ಅಂದರೆ ಸಭೆ, ನೀನು ನಾನು. ಇಲ್ಲಿರುವಂಥ ಜನಗಳಲ್ಲಿ ಎಷ್ಟು ವಿಶ್ವಾಸಿಗಳ ದೀಪ ಉರಿತಾ ಇದೆ, ಉರಿತಾ ಇಲ್ಲ? ನಿಮಗೆ ನೀವೇ ಆಲೋಚನೆ ಮಾಡಿಕೊಳ್ಳಿ. ಒಂದು ನಿಮಿಷ ನಿಂತ್ಕೊಳ್ಳೋಣ, ಮುಗಿಸ್ತಾ ಇದ್ದೀನಿ ನಾನು. ಒಂದು ನಿಮಿಷ ನಿಂತ್ಕೊಂಡು ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚೋಣ. ನಾವು ಆಲೋಚನೆ ಮಾಡೋಣ. ದೇವರ ಸಾಮ್ಯಗಳ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಕನ್ಯರು ಅಂದರೆ ಸಭೆ, ದೇವರ ಮಕ್ಕಳು. ದೇವರ ಮಕ್ಕಳ ದೀಪ ಸದಾ ಉರಿತಾ ಇರಬೇಕು. ಇಲ್ಲಾಂದರೆ ಕ್ರಿಸ್ತನು ಬರುವಂಥ ದಿನದಲ್ಲಿ ನಾವು ಕೈ ಬಿಡಲ್ಪಡ್ತೀವಿ. ದೇವರಲ್ಲಿ ಎಣ್ಣೆಯನ್ನು ನಾವು ಕೊಂಡುಕೊಳ್ಬೇಕು. ದೇವರಿಂದ ಎಣ್ಣೆಯನ್ನು ಕೊಂಡುಕೊಳ್ಬೇಕು. ದೇವರಿಗಾಗಿ ನಾವು ಸಮಯ ಕೊಡಬೇಕು. ದೇವರ ಸನ್ನಿಧಾನದಲ್ಲಿ ಮರಿಯಳು ಕಾದಿದ್ದ ಪ್ರಕಾರ ನಾನು ನೀನು ಈ ದಿನಗಳಲ್ಲಿ ಹೆಚ್ಚು ಸಮಯ ಕಾಯಬೇಕು. ಭಾನುವಾರ ಒಂದು ದಿನ ಸಭೆಗೆ ಹೋಗಿ ಅಭಿಷೇಕ ಇಲ್ಲದ ಜೀವನ ಜೀವಿಸುವುದು ಬಹಳ ಭಯಂಕರವಾದದ್ದು. ದೇವರು ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಪ್ರತಿದಿನ ನಿನ್ನ ಮನೆಯಲ್ಲಿರುವಾಗ, ನಿನ್ನ ಪ್ರಯಾಣದಲ್ಲಿರುವಾಗ, ಕೆಲಸ ಕಾರ್ಯಗಳಲ್ಲಿರುವಾಗ ಅಭಿಷೇಕದಲ್ಲಿ ನೀನು ಉರಿತಾ ಇರಬೇಕು. ಅಭಿಷೇಕ ಎಣ್ಣೆ ಮೂಲಕ ನಿನ್ನ ದೀಪ ಸದಾ ಉರಿಯುತ್ತಾ ಇರಬೇಕು. ಯೇಸು ಸ್ವಾಮಿ ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಯೇಸು ಬೇಗ ಬರ್ತಾನೆ. ಯೇಸುವಿನ ಬರೋಣ ಬಹಳ ಹತ್ತಿರವಾಯಿತು. ನಿನ್ನ ಆರತಿಗಳನ್ನು ಸರಿಪಡಿಸ್ಕೋ, ಎಣ್ಣೆಯನ್ನು ಕೊಂಡುಕೋ. ನಿನ್ನ ಪಾತ್ರೆಗಳಲ್ಲಿ ಎಣ್ಣೆ ಇರಲಿ, ನಿಮ್ಮ ಪಾತ್ರೆಗಳಲ್ಲಿ ಎಣ್ಣೆ ಇರಲಿ. ದೇವರು ಇದನ್ನು ಹೇಳ್ತಾ ಇದ್ದಾನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಯೇಸು ಸ್ವಾಮಿ, ಈ ವಾಕ್ಯಗಳ ಮೂಲಕ ನಮ್ಮೊಟ್ಟಿಗೆ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ ದೇವರೇ. ಅಪ್ಪ, ಈ ವಾಕ್ಯಗಳನ್ನು ಕೇಳುವಂಥ ಅನೇಕರೊಟ್ಟಿಗೆ ನೀನು ಮಾತನಾಡು, ಆತ್ಮೀಕವಾಗಿ ಬಲಪಡಿಸು. ಈ ವಾಕ್ಯ ಸಂದೇಶದಲ್ಲಿ ಪವಿತ್ರಾತ್ಮನ ಅಭಿಷೇಕ ಇರುವಂತೆ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮನೇ, ನೀನೇ ನನ್ನನ್ನು ಹತೋಟಿಗೆ ತೆಗೆದುಕೊಂಡು ನಿನ್ನ ಮಕ್ಕಳಿಗೆ ಅರ್ಥವಾಗುವಂಥ ರೀತಿಯಲ್ಲಿ ನಿನ್ನ ವಾಕ್ಯಗಳನ್ನು ತಿಳಿಸುವುದಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ನಿನಗೆ ನಾನು ಸ್ತೋತ್ರ ಮಾಡ್ತಾ ಇದ್ದೇನೆ. ಸ್ತುತಿ, ಘನ, ಮಾನ, ಮಹಿಮೆಗಳನ್ನು ನಿಮ್ಮೊಬ್ಬರಿಗೆ ಸಲ್ಲಿಸಿ
ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ, ಒಳ್ಳೆಯ ತಂದೆಯೇ.